ಎಲ್ರಿಗೂ ನಮಸ್ಕಾರ. ನನ್ನ ಹೆಸರು ಮಧುರ. ಸೊ ಇವತ್ತು ಫಸ್ಟ್ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ಸುರೇಖಾ ಮ್ಯಾಮ್ಗೆ ಥ್ಯಾಂಕ್ ಯು ಹೇಳ್ತೀನಿ ಈ ಅಪಾರ್ಚುನಿಟಿ ಕೊಟ್ಟಿದ್ದಕ್ಕೆ. ಬಿಕಾಸ್ ನಾನು ಆಲ್ಮೋಸ್ಟ್ 7 years ಇಂದ ಹೀಲಿಂಗ್ ಕಲಿತಾ ಇದ್ದೀನಿ, ಕಲಿಸ್ತಾ ಇದ್ದೀನಿ. ಬಟ್ ಆಲ್ ಮೈ ಕೋರ್ಸಸ್ ಅಂಡ್ ಕ್ಲಾಸಸ್ ಇಂಗ್ಲಿಷ್ದಲ್ಲಿರುತ್ತೆ. ಅಂಡ್ ತುಂಬಾ ಜನ ನಂಗೆ ಹೇಳಿದ್ರು ದ್ಯಾಟ್ ಕನ್ನಡದಲ್ಲಿ ಮಾಡಿ ಕ್ಲಾಸಸ್, ತುಂಬಾ ಜನರಿಗೆ ಕನ್ನಡದಲ್ಲಿ ಕಂಫರ್ಟೇಬಲ್ ಇರುತ್ತೆ ಅಂತ. ಬಟ್ ಈ ಇನ್ಸ್ಪಿರೇಷನ್ ನನಗೆ ಪುಷ್ ಮಾಡಿತ್ತು ಸುರೇಖಾ ಮ್ಯಾಮ್. ಸೊ ಡೆಫಿನೆಟ್ಲಿ ಥ್ಯಾಂಕ್ ಯು ಸುರೇಖಾ ಮ್ಯಾಮ್, ಇವತ್ತು ಈ ಅಪಾರ್ಚುನಿಟಿ ಕೊಟ್ಟಿದ್ದಕ್ಕೆ ಕನ್ನಡದಲ್ಲಿ ಕ್ಲಾಸ್ ಮಾಡಕ್ಕೆ. ಸೊ ಥ್ಯಾಂಕ್ ಯು ಸೋ ಮಚ್. ಸೊ ಫಸ್ಟ್ ಆಫ್ ಆಲ್ ನಾನ್ ಯಾರು ಅಂಡ್ ನಾನ್ ಇವತ್ ಏನ್ ಕ್ಲಾಸ್ ಮಾಡ್ತಾ ಇದ್ದೀನಿ, ಯಾವ್ದ್ರ ಬಗ್ಗೆ ಹೇಳ್ಕೊಡ್ತಾ ಇದ್ದೀನಿ ಅಂತ ಸ್ವಲ್ಪ ಹೇಳ್ತೀನಿ. ನನ್ನ ಹೆಸರು ಮಧುರ. ನನ್ನ ಚೈಲ್ಡ್ಹುಡ್ ಆಲ್ಮೋಸ್ಟ್ 10 years ಬೇರೆ ದೇಶದಲ್ಲಿ, ಬೇರೆ ಭಾಷೆ, ಬೇರೆ ಕಲ್ಚರ್, ಬೇರೆ ಎಂಟೈರ್ ಚೈಲ್ಡ್ಹುಡ್ ನಂದು ಡಿಫ್ರೆಂಟ್ ಆಗಿತ್ತು. ಆಲ್ಮೋಸ್ಟ್ 3 years ಇದ್ದಾಗ ಹೋಗಿದ್ದೆ, 13 years ಇದ್ದಾಗ ವಾಪಸ್ ಬಂದಿದ್ದೆ. ಸೊ ಇಂಡಿಯಾಗೆ ಬಂದಾಗ ನಂಗೆ ಇಲ್ಲಿ ಕಲ್ಚರು, ಇಲ್ಲಿ ಲ್ಯಾಂಗ್ವೇಜು, ಇಲ್ಲಿ ಪೀಪಲು, ಇಲ್ಲಿ ಫೆಸ್ಟಿವಲ್ಸು, ಇಲ್ಲಿ ಸ್ಪಿರಿಚುವಲ್ ಪ್ರಾಕ್ಟೀಸಸ್ ಎಲ್ಲ ತುಂಬಾ ಇಂಟ್ರೆಸ್ಟ್ ಇತ್ತು. ಬಟ್ ಅದನ್ನ ಕಲಿಬೇಕು, ಹೇಗೆ ಕಲಿಬೇಕಂತ ಐಡಿಯಾ ಇರಲಿಲ್ಲ. ಸೊ ಜಸ್ಟ್ ಇಂಟ್ರೆಸ್ಟ್, ಇನ್ಕ್ಲಿನೇಷನ್ ಆ ಕಡೆ ಡೆಫಿನೆಟ್ಲಿ ಇತ್ತು. ಆ್ಯಂಡ್ ಐ ವಾಸ್ ವೆರಿ ಗುಡ್ ಇನ್ ಸ್ಟಡೀಸ್. ಚೆನ್ನಾಗಿ ನಮ್ಮ ಅಪ್ಪ ಅಮ್ಮ ತುಂಬಾನೇ ಪ್ರೀತಿಯಿಂದ ಬೆಳೆಸಿದ್ದಾರೆ. ಯಾವುದೇ ತರ ನಂಗೆ ಲೈಫಲ್ಲಿ ತೊಂದರೆನೇ ಇರಲಿಲ್ಲ. ಮದ್ವೆ ಆಯ್ತು, ತುಂಬಾ ಒಳ್ಳೆ ಗಂಡ, ಜೀವನ ಎಲ್ಲ ಚೆನ್ನಾಗಿತ್ತು. ಬಟ್ ಡೆಫಿನೆಟ್ಲಿ ಯುನೋ ಕೆಲವು ಇನ್ಸಿಡೆನ್ಸಸ್ ಬಂದಾಗ ಯುನೋ ನಮ್ಗೆ ಕ್ವೆಶನ್ಸ್ ಬರುತ್ತೆ, ಯಾಕೆ ಈ ರೀತಿ ಆಯ್ತು, ಹೇಗೆ ನಾನು ಇದನ್ನ ಪಡಿಸ್ಬಹುದು, ಅಥವಾ ಏನ್ ರೀಸನ್ ಇಂದ ಇದೆಲ್ಲ ಆಯ್ತು ಅಂತ. ಸೊ ಈ ರೀತಿ ನನ್ನ ಲೈಫಲ್ಲಿ ಬಂದಾಗ ನಾನು ಈ ಪರ್ಟಿಕ್ಯುಲರ್ ಬ್ಯೂಟಿಫುಲ್ ಸಬ್ಜೆಕ್ಟ್ ಹೀಲಿಂಗಿಗೆ ಇಂಟ್ರೊಡ್ಯೂಸ್ ಆದೆ. ಸೊ ಸ್ವಲ್ಪ 5 ನಿಮಿಷದಲ್ಲಿ ನನ್ನ ಬಗ್ಗೆ ಹೇಳ್ತೀನಿ. ಅದಾದ್ಮೇಲೆ ಹೀಲಿಂಗ್ ಅಂದ್ರೆ ಏನು, ಎನರ್ಜಿ ಹೀಲಿಂಗ್ ಅಂದ್ರೆ ಏನು, ಇನ್ನೊಬ್ರನ್ನ ನಾವು ಹೇಗೆ ಹೀಲ್ ಮಾಡಬಹುದು, ನಮ್ಮನ್ನ ನಾವು ಹೇಗೆ ಹೀಲ್ ಮಾಡ್ಕೋಬಹುದು, ಹೀಲಿಂಗ್ ಎಕ್ಸಾಕ್ಟ್ಲಿ ಅಂದ್ರೆ ಏನು, ಎನರ್ಜಿ ಅಂದ್ರೆ ಏನು, ಫ್ರೀಕ್ವೆನ್ಸಿ ಅಂದ್ರೆ ಏನು, ಯುನೋ ಫ್ರೀಕ್ವೆನ್ಸಿ ವೈಬ್ರೇಷನ್ ಅಂದ್ರೆ ಏನು, ಲಾ ಆಫ್ ಅಟ್ರಾಕ್ಷನ್ ಅಂದ್ರೆ ಏನು. ಸೊ ಇದನ್ನೆಲ್ಲ ನಾವು ಲೈಫಲ್ಲಿ ಹೆಂಗೆ ಯುನೋ ನಮ್ಮ ಲೈಫಲ್ಲಿ ನಮ್ಗೆ ಏನ್ ಇಷ್ಟ, ಹೆಲ್ತ್ ಇರ್ಬಹುದು, ವೆಲ್ತ್ ಇರ್ಬಹುದು, ಪೀಸ್ ಆಫ್ ಮೈಂಡ್ ಇರ್ಬಹುದು, ಪ್ರೀತಿ ಇರ್ಬಹುದು, ಎನಿಥಿಂಗ್ ನಮ್ಮ ಲೈಫಲ್ಲಿ ಅಟ್ರಾಕ್ಟ್ ಮಾಡಬೇಕು ಅಂದ್ರೆ ಹೇಗಿದು ಪಾಸಿಬಲ್ ಇದೆ ಅನ್ನೋದು ಸ್ವಲ್ಪ ಇವತ್ತು ಇಂಟ್ರಡಕ್ಷನ್ ಕೊಡ್ತೀನಿ. ಆಲ್ಸೋ ನಂದು ಆಲ್ಮೋಸ್ಟ್ 40 ಪ್ರೀ ರೆಕಾರ್ಡೆಡ್ ಕೋರ್ಸಸ್ ಹೀಲಿಂಗ್ ಬಗ್ಗೆ ಇದೆ. ಸೊ ಅದ್ರದ್ದು ಕೂಡ ಇಂಟ್ರಡಕ್ಷನ್ ಕೊಡ್ತೀನಿ. ಆ್ಯಂಡ್ ಕ್ವಿಕ್ಲಿ ನನ್ನ ಬಗ್ಗೆ ಅರೌಂಡ್ 5 minutes ಅಲ್ಲಿ ನನ್ನ ಸ್ಟೋರಿ ಹೇಳ್ತೀನಿ. ಇಫ್ ನೀವು ಇಲ್ಲಿ ಕ್ಲಾಸಲ್ಲಿ ಕೂತಿದ್ದೀರಾ ಅಂದ್ರೆ ಲೆಟ್ ಮಿ ಟೆಲ್ ಯು, ಇದು 100% ಏನಾದ್ರೂ ಕನೆಕ್ಷನ್ ಇದೆ, ನೀವು ಈ ಹೀಲಿಂಗ್ ವರ್ಲ್ಡ್ಗೆ ಇಂಟ್ರೊಡ್ಯೂಸ್ ಆಗ್ಬೇಕಂತ ಅದಕ್ಕೆ ಇಲ್ಲಿ ಬಂದಿದ್ದೀರಾ. ಬಿಕಾಸ್ ಸೋ ಮೆನಿ ಪೀಪಲ್ ಯುನೋ ಇಂಟ್ರೆಸ್ಟ್ ತೋರಿಸ್ತಾರೆ, ಬಟ್ ಯುನೋ ಕನೆಕ್ಟ್ ಆಗೋದು ವೆರಿ ಫ್ಯೂ ಪೀಪಲ್. ಸೊ ಕಂಗ್ರ್ಯಾಚುಲೇಷನ್ಸ್ ಇವತ್ತು ಈ ಕ್ಲಾಸಿಗೆ ಬಂದಿರೋದಕ್ಕೆ. ಬಿಕಾಸ್ ದಿಸ್ ಇಸ್ ಗೋಯಿಂಗ್ ಟು, ಈ ಕ್ಲಾಸ್ ಆದ್ಮೇಲೆ ನೀವು ಲೈಫ್ ಅನ್ನ ಡಿಫ್ರೆಂಟ್ ಆಗಿ ನೋಡ್ತೀರಾ, ಅಬ್ಸಲ್ಯೂಟ್ಲಿ ಡಿಫ್ರೆಂಟ್ ಆಗಿ ನೋಡ್ತೀರಿ. ಮೈ ನೇಮ್ ಇಸ್ ಮಧುರ. ನಾನು ನನ್ನ ಹೀಲಿಂಗ್ ಕೋಚ್ ಅಂತ ಇಂಟ್ರೊಡ್ಯೂಸ್ ಮಾಡಕ್ ಇಷ್ಟಪಡ್ತೀನಿ. ಬಿಕಾಸ್ ಯಾರು ಹೀಲಿಂಗ್ ಮಾಡ್ತಾರೆ ಅವರು ಹೀಲರ್ ಅನ್ಕೊಳ್ತಾರೆ. ಬಟ್ ನಾನು ಸ್ಟಾರ್ಟ್ ಮಾಡಿದ್ದು ಹೀಲಿಂಗ್, ವೆರೈಟೀಸ್ ಆಫ್ ಹೀಲಿಂಗ್ ಕಲಿಯಕ್ಕೆ. ಕಲ್ತ ಮೇಲೆ ನಾನು ಕೆಲವು ಜನಕ್ಕೆ ಹೀಲಿಂಗ್ ಮಾಡಿದಾಗ ನಂಗೆ ಏನ್ ಅನ್ಸ್ತಿತ್ತು ಅಂತ ಅಂದ್ರೆ, ನಾನು ಹೀಲಿಂಗ್ ಮಾಡಿದ್ರೆ ಆಲ್ ದ ಪವರ್ ನನ್ನ ಹತ್ರ ಇದೆ. ಅವರು 15 days, 20 days, 21 days ಹೀಲಿಂಗ್ ಮಾಡಿಸ್ಕೊತಿದ್ರು, ಮತ್ತೆ ಬಂದು ಮ್ಯಾಮ್ ಹೀಲಿಂಗ್ ಕಂಟಿನ್ಯೂ ಮಾಡ್ತೀರಾ ಅಂತ ಹೇಳ್ತಿದ್ರು. ಸೊ ನನ್ಗೇನ್ ಅನ್ಸ್ತಿತ್ತು, ಅವರು ನನ್ನ ಮೇಲೆ ತುಂಬಾ ಡಿಪೆಂಡೆಂಟ್ ಆಗಿದ್ದಾರೆ. ಸೊ ಅವಾಗ ನಾನೇನ್ ಅನ್ಕೊಂಡೆ, ನಾನ್ ಹೀಲಿಂಗ್ ಮಾಡೋ ಬದಲು ನಾನೇ ಇವ್ರಿಗೆ ಹೀಲಿಂಗ್ ಮಾಡೋದನ್ನ ಕಲ್ಸ್ಬಿಟ್ರೆ ಇವರೇ ಏನು ಹೀಲಿಂಗ್ ತಾವೇ ಮಾಡ್ಕೋಬಹುದು. ಸೊ ಆವಾಗ ನನ್ಗೆ ಐಡಿಯಾ ಬಂದಿದ್ದು, ನಾನು ಏನೇನ್ ಕಲ್ತಿದ್ದೀನೋ ಅದನ್ನ ಅವರಿಗೂ ಕಲ್ಸ್ಕೊಡ್ಬೇಕು. ಸೊ ದಟ್ ಅವರ ಜೀವನನ ಇಂಪ್ರೂವ್ ಮಾಡ್ಕೋಬಹುದು ಸೆಲ್ಫ್ ಹೀಲಿಂಗ್ ಇಂದ. ಸೊ ಆ ರೀತಿ ನಾನು ಒಂದೊಂದೇ ಕೋರ್ಸ್ ರೆಕಾರ್ಡ್ ಮಾಡಕ್ ಸ್ಟಾರ್ಟ್ ಮಾಡಿದೆ. ಅಂಡ್ ಡೆಫಿನೆಟ್ಲಿ ಅದಕ್ಕೆ ಹೀಲಿಂಗ್ ಕೋಚ್ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಪೋಸ್ಟ್ ಗ್ರಾಜುಯೇಷನ್ ಫುಡ್ ಅಂಡ್ ನ್ಯೂಟ್ರಿಷನ್ ಅಲ್ಲಿ ಮಾಡಿದ್ದೀನಿ. ಅಂಡ್ ಕರ್ನಾಟಕ ಯೂನಿವರ್ಸಿಟಿಗೆ ನಾನು ಗೋಲ್ಡ್ ಮೆಡಲಿಸ್ಟ್ ಆಗಿದ್ದೆ 2003 ಅಲ್ಲಿ. 500ಕ್ಕಿಂತ ಜಾಸ್ತಿ ನಾನು ಟೆಲಿವಿಷನ್ ಶೋಸ್ ಕೊಟ್ಟಿದ್ದೀನಿ. ಅಂಡ್ ನನ್ನ ಎಂಟೈರ್ ಫ್ಯಾಮಿಲಿಯಲ್ಲಿ ತಂದೆ, ಗ್ರ್ಯಾಂಡ್ ಫಾದರ್, ಸಿಸ್ಟರ್, ಬ್ರದರ್, ಮಾಮ, ಅಂಕಲ್ ಎಲ್ಲರೂ ಡಾಕ್ಟರ್ಸು. ಅಂಡ್ ನಾನು ಕಲಿಸೋದು ಹೀಲಿಂಗ್ ಅಂಡ್ ಸ್ಪಿರಿಚುಯಾಲಿಟಿ ಸಬ್ಜೆಕ್ಟ್ಸು. ಅದಕ್ಕೆ ನಾನು ಸೈನ್ಸ್ ಅಂಡ್ ಸ್ಪಿರಿಚುಯಾಲಿಟಿನ ಮಿಕ್ಸ್ ಮಾಡಿ ಹೇಳ್ಕೊಡ್ತೀನಿ. ಆಲ್ಮೋಸ್ಟ್ 35+ ಹೀಲಿಂಗ್ ಮೊಡಾಲಿಟೀಸ್ ಅಲ್ಲಿ ನನ್ನ ಸರ್ಟಿಫಿಕೇಶನ್ ಆಗಿದೆ. ಅಂಡ್ 1 by 1 ಕಲಿತಾ ಹೋಗಿ ನನಗೆ ಎಷ್ಟು ಇಂಟ್ರೆಸ್ಟ್ ಬಂತಂದ್ರೆ, ಡೆಫಿನೆಟ್ಲಿ ಇವಾಗ ಈ ನಂಬರ್ ಇನ್ನೂ ಜಾಸ್ತಿ ಆಗಿದೆ. 5,000ಕ್ಕಿಂತ ಜಾಸ್ತಿ ಜನ 2 ವರ್ಷದಲ್ಲಿ ನನ್ನ ಹತ್ರ ಕಲಿತಾ ಇದ್ದಾರೆ. ಲಾಸ್ಟ್ 2 years ಅಲ್ಲಿ 3 ಸರ್ತಿ ನನಗೆ ಅವಾರ್ಡ್ ಬಂದಿದೆ ಆಸ್ ಅ ಸಕ್ಸಸ್ಫುಲ್ ಆನ್ಲೈನ್ ಕೋರ್ಸ್ ಕ್ರಿಯೇಟರ್. ಸೊ ಫಸ್ಟ್ ನಾನು ಹೊಸದಾಗಿ ಸ್ಟಾರ್ಟ್ ಮಾಡಿದಾಗ
ಎಷ್ಟು ಜನ ಫಾಸ್ಟೆಸ್ಟ್ ನನಗೆ ಕಲಿಯಕ್ಕಂತ ಎನ್ರೋಲ್ ಮಾಡ್ಕೊಳ್ತಾರೆ ಅಂದಾಗ ಆಲ್ಮೋಸ್ಟ್ ಅರೌಂಡ್ 3 lakhs ನಾನು ಅರ್ನ್ ಮಾಡಿದ್ದೆ. ಆಗ ಫಸ್ಟ್ ಅವಾರ್ಡ್ ಸಿಕ್ಕಿದೆ. ಲೆಫ್ಟ್ ಸೈಡ್ ಅಲ್ಲಿ ಬ್ಲಾಕ್ ಶರ್ಟ್ ಅಲ್ಲಿ ನೀವು ನೋಡೋದು. ಸೆಕೆಂಡ್ ರೆಡ್ ಶರ್ಟ್ ಗೆ ಬಂದಾಗ ಆಲ್ಮೋಸ್ಟ್ ನಂದು 1 year ಆಗಿತ್ತು. 1 year ಆಸ್ ಕೋಚ್ ಆನ್ಲೈನ್ ಅಲ್ಲಿ ಕಲಿಸಕ್ಕೆ. ಸೊ ಆಲ್ಮೋಸ್ಟ್ 45 lakhs ನಾನು ಅದರಲ್ಲಿ ಅರ್ನ್ ಮಾಡಿದ್ದೆ. ಅಂಡ್ ತುಂಬಾ ಜನ ಪಾಸಿಟಿವ್ ರಿವ್ಯೂ ಕೊಟ್ಟಿದ್ರು. ಅಂಡ್ ಇದು ಆಲ್ಮೋಸ್ಟ್ 2 months ಹಳೆದು. ಲಾಸ್ಟ್ ಒನ್ ಲೈಟ್ ಪಿಂಕ್ ಶರ್ಟ್ ಅಲ್ಲಿ ನೀವೇನ್ ನೋಡ್ತಾ ಇದ್ರ, ಇಟ್ಸ್ 1 crore ಅವಾರ್ಡ್. ಇದು ಆಲ್ಮೋಸ್ಟ್ ನಾನು ಓನ್ಲಿ ಹೀಲಿಂಗ್ ಕೋರ್ಸಸ್ ಇಂದ ಸಾಕಷ್ಟು ಜನರಿಗೆ ಹೀಲಿಂಗ್ ಕಲಿಸ್ಬಿಟ್ಟು ಈ 1 crore ಅವಾರ್ಡ್ ಸಿಕ್ಕಿರೋದು ಅರೌಂಡ್ 2 months ಬ್ಯಾಕ್. ಇವತ್ತು ನಂದು 40 ಆನ್ಲೈನ್ ಕೋರ್ಸಸ್ ಇದೆ ಆನ್ ವೇರಿಯಸ್ ಸಬ್ಜೆಕ್ಟ್ಸ್. ಅಂಡ್ ನನ್ನ ಮಿಷನ್ ಕರೆಂಟ್ಲಿ ಏನಂದ್ರೆ ಪ್ರತಿ ಮನೆಯಲ್ಲೂ ಒಂದು ಹೀಲರ್ ಇರಬೇಕು. ಸೊ ಈ ಮಿಷನ್ ಬಗ್ಗೆ ನಾನು ಹೇಳಕ್ ಇಷ್ಟಪಡ್ತೀನಿ. ಸೊ ಹೀಲರ್ ಅಂತ ಅಂದ್ರೆ ಯಾರಿಗಾದ್ರೂ ತೊಂದರೆ ಇದ್ರೆ, ದುಃಖ ಇದ್ರೆ, ಕಷ್ಟ ಇದ್ರೆ, ಎನಿ ಕೈಂಡ್ ಆಫ್ ಪ್ರಾಬ್ಲಮ್ ಇದ್ರೆ, ನಾವು ಅವರ ಫೇಸ್ ಮೇಲೆ ಒಂದು ಸ್ಮೈಲ್ ತರಕ್ಕೆ ಪಾಸಿಬಲ್ ಇದ್ರೆ ಇದಕ್ಕೆ ಅವರಿಗೆ ಹೀಲರ್ ಅಂತ ಹೇಳ್ತೀವಿ. ಸೊ ಯಾರಾದ್ರೂ ಬೇಜಾರಲ್ಲಿದ್ರೆ ಅವ್ರಿಗೆ ಸಮಾಧಾನ ಮಾಡಿ, ಟ್ಯಾಪ್ ಮಾಡಿ, ತಲೆ ಕೆಡ್ಸ್ಕೊಬೇಡ, ಎವ್ರಿಥಿಂಗ್ ವಿಲ್ ಬಿ ಫೈನ್. ಇಟ್ಸ್ ಜಸ್ಟ್ ಸ್ವಲ್ಪ ಟೈಮ್ ಕೊಡು, ಪೇಷನ್ಸ್ ಇಟ್ಕೋ, ಎವ್ರಿಥಿಂಗ್ ವಿಲ್ ಬಿ ಫೈನ್ ಅಂತ ನೀವು ಯಾರಿಗಾದ್ರೂ ಸಮಾಧಾನ ಹೇಳಿದ್ರೆ ಯು ಆರ್ ಅ ಹೀಲರ್. ಸೊ ಎಲ್ಲರದ್ರ ನಮ್ಮಲ್ಲಿ ಒಂದು ಹೀಲರ್ ಡೆಫಿನೆಟ್ಲಿ ಇದೆ. ಬಟ್ ಪ್ರೊಫೆಷನಲ್ ಆಗಿ ಇದನ್ನ ಒಂದು ಕರಿಯರ್ ಮಾಡ್ಕೋಬೇಕು, ಅಥವಾ ಪ್ರೊಫೆಷನಲ್ ಆಗಿ ಇನ್ನೊಬ್ರಿಗೆ ಹೀಲ್ ಮಾಡಬೇಕು, ಪ್ರೊಫೆಷನಲ್ ಆಗಿ ನಾನು ಇದನ್ನ ಮೆಥಡ್ ಕಲಿಬೇಕು, ಟೆಕ್ನಿಕ್ಸ್ ಕಲಿಬೇಕು ಅಂದ್ರೆ ಡೆಫಿನೆಟ್ಲಿ ಹೀಲಿಂಗ್ ಟೆಕ್ನಿಕ್ಸ್ ಕಲಿಬೇಕು. ಅಂಡ್ ದಟ್ ಇಸ್ ವೈ ವೆರೈಟೀಸ್ ಆಫ್ ಹೀಲಿಂಗ್ ಟೆಕ್ನಿಕ್ಸ್ ನಾನು ಕಲ್ಸ್ಕೊಡ್ತೀನಿ. ಅಂಡ್ ನನ್ನ ಅನಿಸಿಕೆ ಏನು ಅಂದ್ರೆ ಪ್ರತಿ ಮನೆಯಲ್ಲೂ ಒನ್ ಹೀಲರ್ ಇದ್ರೆ ಈ ಎಂಟೈರ್ ಯೂನಿವರ್ಸ್, ಈ ಎಂಟೈರ್ ವರ್ಲ್ಡ್ ತುಂಬಾನೇ ಚೆನ್ನಾಗಿರುತ್ತೆ. ಸೊ ಎಕ್ಸಾಕ್ಟ್ಲಿ ಹೀಲಿಂಗ್ ಅಂದ್ರೆ ಏನು? ಸೊ ಎನಿಥಿಂಗ್, ಯಾವುದೇ ಸ್ಥಿತಿಯಲ್ಲಿ ನೀವಿದ್ದೀರಾ, ಯಾವುದೇ ಪರಿಸ್ಥಿತಿಯಲ್ಲಿ ನೀವಿದ್ದೀರಾ, ನೆಗೆಟಿವ್ ಇಂದ ಅದನ್ನ ಪಾಸಿಟಿವ್ ಸಿಚುವೇಶನ್ಗೆ ನಿಮ್ಮ ಮೈಂಡ್ ಸೆಟ್ ಇರಬಹುದು. ನೀವು ಯಾವ ರೀತಿ ಯೋಚನೆ ಮಾಡ್ತೀರಾ, ನೆಗೆಟಿವ್ ಇದ್ರೆ ಅದನ್ನ ಪಾಸಿಟಿವ್ ಗೆ ಹೆಂಗ್ ಶಿಫ್ಟ್ ಮಾಡ್ಬೇಕು, ಇದಕ್ಕೆ ಹೀಲಿಂಗ್ ಅಂತೀವಿ. ನಿಮ್ಮ ಸಿಚುವೇಶನ್ ಲೈಫ್ ಅಲ್ಲಿ ಏನೋ ಕಷ್ಟ ಇದೆ, ದುಡ್ಡಿನ ಕಷ್ಟ ಇದೆ, ರಿಲೇಶನ್ಶಿಪ್ ರಿಲೇಟೆಡ್ ಕಷ್ಟ ಇದೆ, ಹೆಲ್ತ್ ರಿಲೇಟೆಡ್ ಏನಾದರೂ ಪ್ರಾಬ್ಲಮ್ ಇದೆ, ಮಕ್ಕಳ ರಿಲೇಟೆಡ್ ಪ್ರಾಬ್ಲಮ್ ಇದೆ, ಬೇರೆ ಏನೋ ತೊಂದರೆಗಳಿದೆ, ಎನಿ ಕೈಂಡ್ ಆಫ್ ಸಿಚುವೇಶನ್ ನಿಮ್ದು ನೆಗೆಟಿವ್ ಇದ್ರೆ ಇದನ್ನ ಪಾಸಿಟಿವ್ಗೆ ಶಿಫ್ಟ್ ಮಾಡೋ ಕೆಪಾಸಿಟಿ ಏನಿದೆ, ಇದಕ್ಕೆ ಹೀಲಿಂಗ್ ಅಂತ ಹೇಳ್ತೀವಿ. ಅನದರ್ ಥಿಂಗ್, ಎನರ್ಜಿ. ನಮ್ಮ ಈ ದೇಹ ಏನ್ ನಿಮ್ಗೆ ಕಾಣಿಸ್ತಾ ಇದೆ, ಕಿಡ್ನಿ, ಲಿವರ್, ಹಾರ್ಟ್, ಬ್ರೈನ್, ನನ್ನ ನಿನ್ನೆ ವಿಡಿಯೋ ಅಲ್ಲೂ ಹೇಳ್ತಾ ಇದ್ದೆ, ಇದೇನ್ ಕಾಣಿಸುತ್ತೆ ಇದಕ್ಕೆ ಫಿಸಿಕಲ್ ಬಾಡಿ ಅಂತ ಹೇಳ್ತೀವಿ. ಸೊ ಇಟ್ಸ್ ಜಸ್ಟ್ ಹೊರಗಡೆಯಿಂದ ಕಾಣ್ತಾ ಇರೋದು ಫಿಸಿಕಲ್ ಬಾಡಿ, ಬಟ್ ಇದರ ಬಿಯಾಂಡ್ ನಮ್ದು ಒಂದು ಎನರ್ಜಿ ಬಾಡಿ ಅಂತ ಇದೆ. ಸೊ ನಾನಿವತ್ತು ಏನ್ ಮಾತಾಡ್ತಾ ಇದ್ದೀನಿ ಹೀಲಿಂಗ್ ಬಗ್ಗೆ, ಎವ್ರಿಥಿಂಗ್ ಇಸ್ ರಿಲೇಟೆಡ್ ಈ ಎನರ್ಜಿ ಬಾಡಿ. ಈ ಎನರ್ಜಿ ಬಾಡಿ ಅಲ್ಲಿ ನಾವೇನಾದ್ರೂ ಚೇಂಜಸ್ ಮಾಡಿದ್ರೆ ಎನಿಥಿಂಗ್ ನೆಗೆಟಿವ್ ಇರೋದನ್ನ ಪಾಸಿಟಿವ್ಗೆ ಶಿಫ್ಟ್ ಮಾಡಕ್ಕೆ ಕೆಪಾಸಿಟಿ ಇದೆ. ಸೊ ನೀವು ಕೂತ್ಕೊಂಡು ಯೋಚನೆ ಮಾಡ್ತಾ ಇರ್ಬೋದು, ಹೇಗೆ ಇಟ್ ಇಸ್ ಪಾಸಿಬಲ್, ಹೌ ಇಸ್ ಇಟ್ ಪಾಸಿಬಲ್ ಅಂತ. ಸೊ ದಟ್ ಇಸ್ ವೈ ಒನ್ ಬೈ ಒನ್ LKG ಮಗು ತರ ನಿಮ್ಗೆ ಹೇಳ್ಕೊಡ್ತೀನಿ ಹೌ ದಿಸ್ ಇಸ್ ಪಾಸಿಬಲ್. ಅಂಡ್ ಹೇಗೆ ನನ್ನ ಲೈಫಲ್ಲಿ ಟ್ರಾನ್ಸ್ಫಾರ್ಮೇಶನ್ ಡೆಫಿನೆಟ್ಲಿ ನೋಡಿ ಇವತ್ತಿಗೆ 5,000ಕ್ಕಿಂತ ಜಾಸ್ತಿ ಜನರು ಇದನ್ನ ಕಲ್ತು ಅವರ ಲೈಫಲ್ಲಿ ಟ್ರಾನ್ಸ್ಫಾರ್ಮೇಶನ್ ನೋಡಿ, ಇಮೆನ್ಸ್ ರಿವ್ಯೂಸ್ ನೋಡಿ, ಟ್ರಾನ್ಸ್ಫಾರ್ಮೇಶನ್ ನೋಡಿದ ಮೇಲೆ ಇವಾಗ ಅನ್ಸುತ್ತೆ ನಂಗೆ, ಐ ಥಿಂಕ್ ಕನ್ನಡದಲ್ಲಿ ಈ ಕೋರ್ಸಸ್ ಮಾಡಬೇಕು ಅಂಡ್ ಈಸಿಲಿ ಪ್ರತಿಯೊಬ್ಬರಿಗೂ ಈಸಿಯಾಗಿ ಅರ್ಥ ಮಾಡ್ಕೋಬೇಕು ಕರ್ನಾಟಕ ಜನರಿಗೆ ಅಂತ ಡೆಫಿನೆಟ್ಲಿ ಇವತ್ತು ಕ್ಲಾಸ್ ಮಾಡ್ತಾ ಇರೋದು. ಸೊ ಪ್ರತಿ ಮನೆಯಲ್ಲೂ ಒಂದು ಹೀಲರ್ ಇರಬೇಕು, ಫಸ್ಟ್ ಕರ್ನಾಟಕ ಇಂದ. ಅಂಡ್ ನನ್ನ ಲೈಫಲ್ಲಿ ಎವ್ರಿಥಿಂಗ್ ವಾಸ್ ಪರ್ಫೆಕ್ಟ್. ಅಂಡ್ ಮೇಲೆ ಕೆಳಗೆ ಲೈಫಲ್ಲಿ ಆಗ್ತಾ ಇರುತ್ತೆ, ಬಟ್ ತುಂಬಾನೇ ಒಂದು ಲೋ ಫೇಸ್ ನನ್ನ ಜೀವನದಲ್ಲಿ ನೋಡಿದೆ. ಅರೌಂಡ್ 10 years ಬ್ಯಾಕ್ ಒಂದು ಬಿಸ್ನೆಸ್ಸಿಗೆ ಕೈ ಹಾಕಿದ್ವಿ ನಾನು, ನನ್ನ ಹಸ್ಬೆಂಡ್. ದ ಫಸ್ಟ್ ಬಿಸ್ನೆಸ್ ವೆರಿ ನೈಸ್, ಸೆಕೆಂಡ್ ಬಿಸ್ನೆಸ್ ವೆರಿ ನೈಸ್, ಥರ್ಡ್ ಬಿಸ್ನೆಸ್ ವೆರಿ ನೈಸ್, ಬಟ್ ಫೋರ್ತ್ ಬಿಸ್ನೆಸ್ ಅಲ್ಲಿ ಸ್ವಲ್ಪ ಲಾಸಸ್ ಆಯ್ತು. ಇವಾಗ ಸರಿ ಹೋಗುತ್ತೆ, ಅವಾಗ ಸರಿ ಹೋಗುತ್ತೆ, ಏನಾದ್ರೂ ಮಾಡೋಣ, ಇಟ್ ವಿಲ್ ಇಂಪ್ರೂವ್ ಅಂತ ವಿ ವರ್ ಪುಷಿಂಗ್. ಅಂಡ್ ಸ್ವಲ್ಪ ದಿನ ಆದ್ಮೇಲೆ ಕ್ಯಾಲ್ಕುಲೇಟ್ ಮಾಡಿದ್ವಿ, ಏನ್ ಲಾಸಸ್ ಆಗ್ತಾ ಇದೆ, ಎಷ್ಟು ಲಾಸಸ್ ಆಗ್ತಾ ಇದೆ, ಸ್ವಲ್ಪ ಸಾಲಗಳಾಗಿದೆ, ಎಷ್ಟು ಸಾಲ ಆಗಿದೆ ಅಂತ ನೋಡಿದಾಗ ಆಲ್ಮೋಸ್ಟ್ 1 crore ಜಾಸ್ತಿ ನಮ್ಮ ಲೋನ್ಸ್ ಆಗಿತ್ತು. ಅಂಡ್ ಅಟ್ ದಟ್ ಪಾಯಿಂಟ್ ಆಫ್ ಟೈಮ್ ನನ್ನ ಜೀವನದ ಲೋಯೆಸ್ಟ್ ಫೇಸ್ ಅಂತ ಹೇಳ್ಬೋದು. ನನಗೆ ಯಾಕಿಷ್ಟು ಕಷ್ಟ ಬಂತು, ಹೇಗಿದನ್ನ ತೀರ್ಸೋದು, ವಿ ವರ್ ವೆರಿ ಯಂಗ್, ನಾನು ನನ್ನ ಹಸ್ಬೆಂಡ್. ಅಂಡ್ ನಮ್ಗೆ ಇದೇನ್ ಮಾಡ್ಬೇಕಂತ ಅರ್ಥ ಆಗ್ಲಿಲ್ಲ, ಹೇಗಿದನ್ನ ಕ್ಲಿಯರ್ ಮಾಡ್ಬೇಕು ಅಂತ. ಸೊ ಕ್ಲಿಯರ್ ಮಾಡ್ಬೇಕು, ಹೇಗ್ ಕ್ಲಿಯರ್ ಮಾಡ್ಬೇಕು ಅನ್ನೋದು ಒಂದ್ ಸೈಡ್ ನನ್ನ ತಲೆಯಲ್ಲಿ ಓಡ್ತಾ ಇದ್ರೆ, ಇನ್ನೊಂದ್ ಸೈಡ್ ನನ್ನ ತಲೆಯಲ್ಲಿ ಓಡ್ತಾ ಇದ್ದಿದ್ದು, ಇದು ಯಾಕೆ ಆಯ್ತು, ಏನಕ್ಕೆ ನಮ್ಗೆ ಈ ರೀತಿ ಕೈಂಡ್ ಆಫ್ ಅ ಪನಿಷ್ಮೆಂಟ್ ಅಂತಾನೆ ಅನ್ಬಹುದು ಈ ವರ್ಡ್. ದಟ್ ನಾನು ಯಾವತ್ತೂ ಯಾರಿಗೂ ಚೀಟ್ ಮಾಡಿಲ್ಲ, ಯಾರಿಗೂ ತೊಂದರೆ ಕೊಟ್ಟಿಲ್ಲ, ಯಾರಿಗೂ ಯಾವತ್ತೂ ಬೇಜಾರ್ ಮಾಡಿಲ್ಲ, ಬಟ್ ಸ್ಟಿಲ್
ಏನಕ್ಕೆ ನಮ್ಗೆ ಈ ತೊಂದರೆ ಬಂತು ಅಂತ. ಸೊ ಆ ಒಂದ್ ಕ್ವೆಶನ್ ಇಂದ ನಾನು ಆನ್ಸರ್ ಹುಡುಕಕ್ ಸ್ಟಾರ್ಟ್ ಮಾಡಿದೆ. ಅವಾಗ ನಾನು ಹೀಲಿಂಗಿಗೆ ಇಂಟ್ರೊಡ್ಯೂಸ್ ಆದೆ. ಈ ಬ್ಯೂಟಿಫುಲ್ ವರ್ಲ್ಡ್ ಆಫ್ ಹೀಲಿಂಗಿಗೆ ಇಂಟ್ರೊಡ್ಯೂಸ್ ಆದಾಗ ಒನ್ ಬೈ ಒನ್ ನನ್ ಪ್ರತಿಯೊಂದು ಕ್ವೆಶನಿಗೂ ಆನ್ಸರ್ ಬರಕ್ ಸ್ಟಾರ್ಟ್ ಆಯ್ತು. ಅಂಡ್ ದ್ಯಾಟ್ ಇಸ್ ವೈ ಅವಾಗ ನಾನು ಐ ಥಿಂಕ್ ನೀವ್ ಪ್ರತಿಯೊಬ್ರು ನಾನು ಇನ್ನೂವರೆಗೂ ಇಂಟರಾಕ್ಟ್ ಆಗಿಲ್ಲ. ನೀವ್ ಕ್ಯಾಮ್ರಾಗೆ ಬನ್ನಿ ಅಂಡ್ ಲೆಟ್ಸ್ ಇಂಟರಾಕ್ಟ್. ನಿಮ್ಮ ಲೈಫಲ್ಲಿ ಲೋಯೆಸ್ಟ್ ಪಾಯಿಂಟ್ ನೋಡಿದಾಗ ಪ್ಲೀಸ್ ಕಮ್ ಆನ್ ಕ್ಯಾಮ್ರಾ ಆನ್ ಮಾಡ್ಕೊಳ್ಳಿ. ಅಂಡ್ ನಿಮ್ಗೆ ಬೇಜಾರಾದಾಗ ಏನ್ ಮಾಡ್ತೀರಾ? ಲಕ್ಷ್ಮಿ ಮ್ಯಾಮ್, ವಿದ್ಯಾಶ್ರೀ ಮ್ಯಾಮ್, ಪ್ರವೀಣಾ ಪಾಟೀಲ್, ಸುರೇಖಾ ಮ್ಯಾಮ್, ಏನ್ ಮಾಡ್ತೀರಾ ನೀವು? ತುಂಬಾನೇ ಲೈಫಲ್ಲಿ ತುಂಬಾನೇ ಬೇಜಾರಲ್ಲಿದ್ದಾಗ ಹೇಗೆ ಅದರಿಂದ ಹೊರಗೆ ಬರಬೇಕು ಅಂತ ಕೆಲವೊಬ್ರು ಮೊಬೈಲ್ ಅಡಿಕ್ಷನ್ ಇಂದ ಬ್ಯುಸಿ ಇರ್ತಾರೆ, ಕೆಲವೊಬ್ರು ಜೆಂಟ್ಸು ಸ್ಮೋಕಿಂಗ್ ಮಾಡ್ತಾರೆ, ಡ್ರಿಂಕಿಂಗ್ ಮಾಡ್ತಾರೆ. ಸೊ ಸುರೇಖಾ ಮ್ಯಾಮ್, ನಿಮ್ಮ ಎಕ್ಸ್ಪೀರಿಯನ್ಸ್ ಅಲ್ಲಿ ತುಂಬಾ ಬೇಜಾರಲ್ಲಿ ಡಿಪ್ರೆಷನ್ ಅಲ್ಲಿ ಯಾರಾದ್ರೂ ಹೋದ್ರೆ ಅದರಿಂದ ಹೊರಗೆ ಬರಕ್ ಏನ್ ಮಾಡ್ತಾರೆ? ನಿಮ್ಗೇನ್ ಅನ್ಸುತ್ತೆ? ಮ್ಯಾಮ್ ಅನ್ಮ್ಯೂಟ್ ಮಾಡ್ಕೊಳ್ಳಿ. ಏನೇನ್ ಮಾಡ್ತಾರೆ ಮೇಡಮ್? ಒಬ್ಬ ಬೇಜಾರಲ್ಲಿದ್ದಾಗ ಒಬ್ರು ದೇವಸ್ಥಾನಕ್ಕೆ ಹೋಗ್ತಾರೆ, ಇಲ್ಲಾಂದ್ರೆ ಫ್ರೆಂಡ್ಸ್ ಜೊತೆ ಮಾತಾಡ್ತಾರೆ, ಇಲ್ಲಾಂದ್ರೆ ಈಗೇನೋ ಬಾಳ ಇದಾಯ್ತು ಅಂದ್ರೆ ಯಾರೋ ಬಾಳ ಆತ್ಮೀಯರು ಅಂದ್ರೆ ಶೇರ್ ಮಾಡ್ಕೋತಾರ ಮೇಡಮ್, ಇಲ್ಲಾಂದ್ರೆ ಮನ್ಸಲ್ಲೇ ಬೇಜಾರ್ ಮಾಡ್ಕೋತಾ ಇರ್ತಾರ್ರಿ. ಕರೆಕ್ಟ್. ಸೊ ತುಂಬಾ ಜನ ನಾನ್ ನೋಡ್ದಂಗೆ ಹಾಲಿಡೇಗೆ ಹೋಗ್ತಾರೆ, ಪಾರ್ಟೀಸಿಗೆ ಹೋಗ್ತಾರೆ, ಸಿಗರೆಟ್ ಸೇರ್ತಾರೆ, ಡ್ರಿಂಕ್ಸ್ ಮಾಡ್ತಾರೆ, ಮೆಡಿಟೇಷನ್ ಮಾಡ್ತಾರೆ, ಫ್ರೆಂಡ್ಸ್ ಹತ್ರ ಹೋಗ್ತಾರೆ, ಕೆಲವೊಬ್ರು ಮೊಬೈಲ್ ಅಲ್ಲೇ ಮುಳುಗಿರ್ತಾರೆ. ಅದರಿಂದ ಹೊರಗೆ ಬಂದ್ರೆ ರಿಯಾಲಿಟಿ ನಂಗೆ ನೋಡಕ್ ಇಷ್ಟ ಇಲ್ಲ, ಸೊ ನಾನು ಮೊಬೈಲ್ ಅಲ್ಲೇ ಇರ್ತೀನಿ ಅಂತ. ಸೊ ನಾನ್ ನನ್ನ ಲೈಫಲ್ಲಿ ಮೋಸ್ಟ್ ಲೋಯೆಸ್ಟ್ ಪೋರ್ಷನ್ ಅಲ್ಲಿ ಇದ್ದಾಗ ನಾನೇನ್ ಮಾಡಿದೆ ಅಂತ ಅಂದ್ರೆ, ನಾನ್ ಡೆಫಿನೆಟ್ಲಿ ಈ ಕೋರ್ಸಸ್ ಅನ್ನ ಕಲಿತೆ ಒನ್ ಬೈ ಒನ್. ಚಕ್ರ ಬ್ಯಾಲೆನ್ಸಿಂಗ್ ಅಂದ್ರೆ ಏನು, ಕ್ರಿಸ್ಟಲ್ ಹೀಲಿಂಗ್ ಅಂದ್ರೆ ಏನು, ರೇಖಿ ಅಂದ್ರೆ ಏನು, ಕಲರ್ ಥೆರಪಿ ಅಂದ್ರೆ ಏನು, ಸ್ವಿಚ್ ವರ್ಡ್ಸ್ ಅಂದ್ರೆ ಏನು, ಏಂಜಲ್ ಹೀಲಿಂಗ್ ಅಂದ್ರೆ ಏನು, ಕಾರ್ಡ್ ರೀಡಿಂಗ್ ಅಂದ್ರೆ ಏನು, ಕ್ಲೇರ್ ಪವರ್ಸ್ ಅಂದ್ರೆ ಏನು, ಓರಾ ಹೀಲಿಂಗ್ ಅಂದ್ರೆ ಏನು, ಶ್ರೀ ವಿದ್ಯಾ ಸಾಧನ, ಸಿಂಬಲ್ಸ್ ಹೆಂಗ್ ಯೂಸ್ ಮಾಡಬೇಕು, ಕ್ಯಾಂಡಲ್ ಮ್ಯಾಜಿಕ್ ಹೆಂಗ್ ಮಾಡಬೇಕು, ಮುದ್ರಾಸ್, ಮಂತ್ರಾಸ್, ಥೀಟಾ ಹೀಲಿಂಗ್, ಮನಿ ರೇಖಿ, ಇದೇ ರೀತಿ ಹೋಒಪೋನೋಪೋನೋ ಅಂತ ಇದೆ, EFT ಅಂತ ಇದೆ. ಈ ರೀತಿ ಸೋ ಮೆನಿ ಡಿಫ್ರೆಂಟ್ ಕೈಂಡ್ ಆಫ್ ಕೋರ್ಸಸ್ ಇದೆ which are all related to varieties of healing modalities. ಸೊ ನಾನು ವೆರಿ ಲೋ ಫೇಸ್ ಆಫ್ ಮೈ ಲೈಫ್ ಅಲ್ಲಿ ಇದ್ದಾಗ ಒನ್ ಬೈ ಒನ್ ಈ ಕೋರ್ಸಸ್ ಅನ್ನ ಕಲಿಯಕ್ ಸ್ಟಾರ್ಟ್ ಮಾಡಿದೆ. ಅಂಡ್ ಈ ಕೋರ್ಸಸ್ ಅನ್ನ ಕಲಿತಾಗ ನಂಗೆ ನನ್ನ ಲೈಫ್ ಅಲ್ಲಿ ಕಂಪ್ಲೀಟ್ ಟ್ರಾನ್ಸ್ಫಾರ್ಮೇಶನ್ ಕಾಣಿಸ್ತು. ಯಾವ ರೀತಿ ಟ್ರಾನ್ಸ್ಫಾರ್ಮೇಶನ್ ಕಾಣಿಸ್ತು ಅಂತ ಅಂದ್ರೆ, ಲೈಫ್ ಈ ರೀತಿ ಇದೆ, ಯಾಕಿದೆ, ಇದನ್ನ ಹೇಗೆ ಸರಿಪಡಬಹುದು, ನನ್ನ ಮೈಂಡ್ ಸೆಟ್ ಅನ್ನ ಹೆಂಗ್ ಚೇಂಜ್ ಮಾಡಬೇಕು, ನನ್ನ ವೈಬ್ರೇಷನ್ ಅನ್ನ ಇಂಪ್ರೂವ್ ಹೆಂಗ್ ಮಾಡ್ಕೋಬಹುದು, ನನ್ಗೆ ಏನ್ ಬೇಕು ಲೈಫಲ್ಲಿ ಅದನ್ನ ಹೇಗೆ ನಾವು ಅಟ್ರಾಕ್ಟ್ ಮಾಡ್ಬೋದು, ಎನರ್ಜಿ ಅಂದ್ರೆ ಏನು, ನನ್ನ ಲೈಫ್ ಅನ್ನ ಇಂಪ್ರೂವ್ ಹೆಂಗ್ ಮಾಡ್ಕೋಬಹುದು, ಈ ಕ್ವೆಶನ್ಸಿಗೆಲ್ಲ ನಂಗೆ ಆನ್ಸರ್ ಸಿಕ್ತು. ಅಂಡ್ ಅರ್ಥ ಏನಾಯ್ತಂದ್ರೆ, ಯಾವಾಗ್ಲೂ ಲಾಜಿಕ್ ಇರಲ್ಲ, ಮ್ಯಾಜಿಕ್ ಕೂಡ ಎಕ್ಸಿಸ್ಟ್ ಆಗುತ್ತೆ. ಮ್ಯಾಜಿಕ್ ಅಲ್ಲಿ ಏನೇನ್ ಬರುತ್ತೆ ಅಂದ್ರೆ, ಈ ಟ್ರಾನ್ಸ್ಫಾರ್ಮೇಶನ್ ಅಲ್ಲಿ ಮುಂಚೆ ನನ್ನ ಲೈಫಲ್ಲಿ ತುಂಬಾ ಸೆನ್ಸಿಟಿವ್ ಆಗಿದ್ದೆ, ತುಂಬಾ ಭಯ ಪಡೋದು, ಬೇಗ ಅಳೋದು, ತುಂಬಾ ಡೌಟ್ಸ್ ಇತ್ತು. ಈ ರೀತಿ ಯೋಚನೆ ಮಾಡಿದ್ರೆ ಏನಾಗುತ್ತೆ, ಈ ರೀತಿ ಮಾಡಿದ್ರೆ ಏನಾಗುತ್ತೆ. ನನ್ನ ಗ್ರೋತ್ಸ್ನು ತುಂಬಾನೇ ಸ್ಲೋ ಇತ್ತು. ಆಲ್ಮೋಸ್ಟ್ ನಂದು ಒಂದು ಸ್ಯಾಲರಿ ಇತ್ತು, ಅದೇ ಸ್ಯಾಲರಿಯಲ್ಲಿ 3 to 4 years ಇಂದ ನಾನು ಇದ್ದೆ. ಯಾವುದೇ ರೀತಿ ನಾನು ಗ್ರೋತ್ ನೋಡ್ತಿರ್ಲಿಲ್ಲ. ಯಾರಾದ್ರೂ ನಂಗೆ ಹರ್ಟ್ ಮಾಡಿದ್ರೆ ಅಳ್ತಿದ್ದೆ, ಸುಮ್ಮನೆ ಕೂತ್ಕೊಳ್ತಿದ್ದೆ. ಬಟ್ ಇವತ್ತು ನನ್ನನ್ನು ನೋಡಿದ್ರೆ ಪ್ರತಿ ದಿನ ನನ್ನ ಲೈಫಲ್ಲಿ ಹೊಸ ಮ್ಯಾಜಿಕ್ ನೋಡ್ತೀನಿ. ತುಂಬಾನೇ ನಾನು ಸ್ಟ್ರಾಂಗ್ ಆಗಿದ್ದೀನಿ. ಸುರೇಖಾ ಮ್ಯಾಮ್ ನನ್ನ ಪರ್ಸನಲಿ ನೋಡ್ತಾರೆ, ಮೀಟ್ ಮಾಡಿದ್ದಾರೆ. ಅಂಡ್ ನನ್ನ ಶಿ ವಿಲ್ ಅಂಡರ್ಸ್ಟ್ಯಾಂಡ್ ನಾನು ಇದನ್ನೇನು ಹೇಳ್ತಾ ಇದ್ದೀನಿ, ದಟ್ ಇಟ್ ಇಸ್ ಟ್ರೂ ಅಂತ. ದಟ್ ಐ ಆಮ್ ವೆರಿ ಸ್ಟ್ರಾಂಗ್. ತುಂಬಾನೇ ಧೈರ್ಯ ಜಾಸ್ತಿ ನನಗೆ. ನನ್ನ ಗೋಲ್ಸ್ ಬಗ್ಗೆ ತುಂಬಾ ಕ್ಲಿಯರ್ ಇದ್ದೀನಿ. ತುಂಬಾನೇ ಮೆಂಟರ್ಸ್ ಇದ್ದಾರೆ, ಟೀಚರ್ಸ್ ಇದ್ದಾರೆ. ನಾನು ಕಾನ್ಫಿಡೆಂಟ್ ಆಗಿದ್ದೀನಿ ಅಂಡ್ ತುಂಬಾ ಒಳಗಡೆಯಿಂದ ಹ್ಯಾಪಿ ಆಗಿದ್ದೀನಿ. ಸೊ ದಿಸ್ ಇಸ್ ದ ಸೇಮ್ ಥಿಂಗ್. ನಾನು ಇವತ್ತು ಇದು ಹೇಗಾಯ್ತು, ನನ್ನಲ್ಲಿ ಈ ಚೇಂಜಸ್ ಹೇಗಾಯ್ತು, ಅದೇ ಚೇಂಜಸ್ ನಿಮ್ಮಲ್ಲಿ ಹೇಗೆ ಮಾಡಬಹುದು ಅನ್ನಕ್ಕೆ ನನ್ನ ಕೋರ್ಸಸ್ಗೆ ಇಂಟ್ರಡ್ಯೂಸ್ ಮಾಡ್ಕೊಡ್ತೀನಿ. ಡಿಫ್ರೆಂಟ್ ಟೈಪ್ ಆಫ್ ಕೋರ್ಸಸ್ ಇದೆ. ಸೊ ಯಾವ ತರ ಈ ಕೋರ್ಸಸ್ ನಿಮ್ಗೆ ಹೆಲ್ಪ್ ಆಗಬಹುದು ಅನ್ನೋದು ಹೇಳ್ಕೊಡ್ತೀನಿ. ಜಸ್ಟ್ ಗಿವ್ ಮಿ 1 minute. ಸ್ವಲ್ಪ ನಿಮ್ಗೆ ಐಡಿಯಾ ಕೊಟ್ರೆ ಈ ಯಾವ ರೀತಿ ಕೋರ್ಸಸ್ ಇದೆ ಅಂತ, ಇಟ್ ವಿಲ್ ಬಿ ವೆರಿ ವೆರಿ ನೈಸ್. ಓಕೆ, ಸುರೇಖಾ ಮ್ಯಾಮ್ ಸ್ಕ್ರೀನ್ ಕಾಣ್ತಾ ಇದೆಯಾ? ಕೋರ್ಸಸ್ ಸ್ಕ್ರೀನ್ ಏನಿದೆ ಸ್ವಲ್ಪ ಜೂಮ್ ಮಾಡಿ ಮೇಡಮ್, ಕಾಣಿಸ್ತಾ ಇದೆ ರೀ. ಓಕೆ, ದೀಸ್ ಆರ್ ಆಲ್ಮೋಸ್ಟ್ 40 ಕೋರ್ಸಸ್ ನಂದು. ಸೊ
ಜಸ್ಟ್ ಒಂದ್ ಐಡಿಯಾ ಏನ್ ಈ ಕೋರ್ಸಸ್ ಅಲ್ಲಿ ಇದೆ ಅಂತ ಹೇಳಿದ್ರೆ ನಿಮ್ಗೂ ಅರ್ಥ ಆಗುತ್ತೆ ದಟ್ ಹೇಗೆ ಇದು ವರ್ಕ್ ಆಗುತ್ತೆ ಅಂತ. ಸೊ ಫಸ್ಟ್ ಸ್ವಲ್ಪ ಜೂಮ್ ಮಾಡಿ ಮೇಡಮ್ ಅದನ್ನ ಸ್ವಲ್ಪ ಝೂಮ್ ಮಾಡಕ್ ಆಗಲ್ಲ ಇದನ್ನ. ಓಕೆ, ಈ ರೀತಿ ಮಾಡ್ತೇನೆ. ಓಕೆ, ಸೊ ಇದ್ರ ಹೆಸರು ಹೀಲ್ ಯೋರ್ ಸೆಲ್ಫ್ ಅಂತ. ಚಿಕ್ಕವರಿದ್ದಾಗ ನಾವು ಆಟ ಆಡ್ತಿದ್ವಿ, ಏನಾದ್ರೂ ಗೇಮ್ಸ್ ಆಡ್ತಿದ್ವಿ, ಅವಾಗ ಕೆಳಗ್ ಬಿದ್ದಾಗ ಕೈಗೆ ಗಾಯ ಆಯ್ತು, ಕಾಲ್ಗೆ ಗಾಯ ಆಯ್ತು ಅಂದಾಗ ಅದನ್ನ ಸ್ಲೋಲಿ ನೋಡಿದಾಗ ಸರಿ ಆಗ್ತಿತ್ತು, ಅದು ಗಾಯ ಹೀಲ್ ಆಗ್ತಿತ್ತು. ಸೊ ಇದು ನಮ್ಮ ದೇಹದ ಗಾಯ. ಬಟ್ ನಾನ್ ನಿಮ್ಗೆ ಕೇಳ್ತೀನಿ, 10 ವರ್ಷದ ಹಿಂದೆ ಯಾರಾದ್ರೂ ಹರ್ಟ್ ಮಾಡಿದ್ದು, ನಿಮ್ಗೆ ಯಾರಾದ್ರೂ ಬೇಜಾರ್ ಮಾಡಿದ್ದು, ನಿಮ್ಗೆ ದುಃಖ ಆಗಿದ್ದು, ಯಾರಾದ್ರೂ ಮೋಸ ಮಾಡಿದ್ದು, ಯಾರ್ಯಾರು ನೆನ್ಪಿಟ್ಕೊಂಡಿದ್ದೀರಾ, ಯಾರ್ಯಾರು ಮರ್ತಿದ್ದೀರಾ? ಅನ್ಮ್ಯೂಟ್ ಮಾಡಿ ನಂಗೆ ಹೇಳಿ. ನೆನ್ಪಿದ್ಯಾ ಅಥವಾ ಎಲ್ಲ ಮರ್ತೋಗಿದೆ? ಎಲ್ಲಾರು ನೀವು ಫಾರ್ಗಿವ್ ಮಾಡಿದೀರಾ? ಯಾರ್ಯಾರು ನಿಮ್ಗೆ ನೋವನ್ನು ಕೊಟ್ಟಿದ್ದಾರೆ, ಬೇಜಾರ್ ಮಾಡಿಸಿದ್ದಾರೆ? ಪ್ರವೀಣಾ ಮ್ಯಾಮ್ ಅನ್ಮ್ಯೂಟ್ ಮಾಡ್ಕೊಳ್ಳಿ. ಅನ್ಮ್ಯೂಟ್ ಮಾಡಿ ಮ್ಯಾಮ್, ಕೇಳಿಸ್ತಾ ಇಲ್ಲ. ನಿಮ್ಮ ಲೈಫ್ ಎಷ್ಟು ವರ್ಷ ಇದ್ದೀರಾ? ಪ್ರತಿ ದಿನಾನು ಚೆನ್ನಾಗಿರುತ್ತಾ ಅಥವಾ ಕೆಲವು ದಿವಸ ನಿಮ್ಗೆ ಬೇಜಾರಲ್ಲಿರ್ತೀರಾ, ದುಃಖದಲ್ಲಿರ್ತೀರಾ, ಲೋ ಫೀಲಿಂಗ್ ಅಲ್ಲಿ ಇರ್ತೀರಾ, ಯಾರಾದ್ರೂ ಹರ್ಟ್ ಮಾಡಿರೋ ಇದೆಯಾ ಅಥವಾ ಎಲ್ಲ ಸೂಪರ್ ಆಗಿದೆ ಅಂತ? ಕೇಳಿಸ್ತಾ ಇಲ್ಲ, ನೀವು ಅನ್ಮ್ಯೂಟ್ ಮಾಡ್ಬೇಕು ಮ್ಯಾಮ್. ಅಲ್ಲಿ ಮೈಕ್ ತರ ಒಂದು ಬಟನ್ ಇದೆ ಅಲ್ಲ, ಅದನ್ನ ಕ್ಲಿಕ್ ಮಾಡಿ. ಓಕೆ, ಐ ಥಿಂಕ್ ಕಷ್ಟ ಆಗ್ತಾ ಇದೆ. ಇಲ್ಲ ಅನ್ಮ್ಯೂಟ್ ಮಾಡಿಲ್ಲ. ನೋ ಪ್ರಾಬ್ಲಮ್. ಸೊ ಯಾವ ಹ್ಯಾಪಿ ಇವೆಂಟ್ಸ್ ಇದೆ ನಮ್ಮ ಲೈಫಲ್ಲಿ, ಆ ಹ್ಯಾಪಿ ಇವೆಂಟ್ಸ್ ಅನ್ನ ಡೆಫಿನೆಟ್ಲಿ ರಿಪೀಟೆಡ್ ಆಗಿ ಸೆಲೆಬ್ರೇಟ್ ಮಾಡ್ತೀವಿ. ಅದಕ್ಕೆ ಇಲ್ಲ ಮ್ಯಾಮ್ ಕೇಳಿಸ್ತಾ ಇಲ್ಲ. ನಾವು ಹುಟ್ಟಿರೋದು ಒಂದ್ ಸರ್ತಿ, ಬಟ್ ಪ್ರತಿ ವರ್ಷ ಅದನ್ನ ಸೆಲೆಬ್ರೇಟ್ ಮಾಡ್ತೀವಿ, ರೈಟ್? ಬಟ್ ಅದೇ ರೀತಿ ನಾವು ಎಷ್ಟೊಂದು ದುಃಖಗಳೇನೇನಿದೆ, ಬೇಜಾರುಗಳೇನೇನಿದೆ, ಅವ್ರು ನನಗೆ ಹಿಂಗೆ ಕಷ್ಟ ಕೊಟ್ರು, ಇವ್ರು ನಂಗೆ ಚೀಟಿಂಗ್ ಮಾಡಿದ್ರು, ಇವ್ರು ನಂಗೆ ಬೇಜಾರ್ ಮಾಡಿದ್ರು, ಇವ್ರು ನಂಗೆ ಈ ತರ ಅಂದ್ರು, ಇದನ್ನ ರಿಪೀಟೆಡ್ ಆಗಿ ನಮ್ಮ ಮೈಂಡಲ್ಲಿ ರಿವೈಂಡ್ ಪ್ಲೇ ಮಾಡಿ ನಮ್ಗೆ ಜಾಸ್ತಿ ದುಃಖ ಆಗತ್ತೆ. 10 ವರ್ಷದಿಂದ ಇವ್ರು ನನಗೆ ಹಿಂಗ್ ಮಾತಾಡಿದ್ರು, ನಮ್ಮ ಅತ್ತೆ ಹಿಂಗ್ ಕಾಡಿದ್ರು, ನಮ್ಮ ನೇಬರ್ ಹಿಂಗ್ ಕಾಡಿದ್ರು, ನನ್ನ ಫ್ರೆಂಡ್ ಹಿಂಗೆ ಮೋಸ ಮಾಡಿದ್ರು. ಇದನ್ನ ರಿಪೀಟೆಡ್ ಆಗಿ ನಾವು ಮಾಡೋದ್ರಿಂದ ನಮ್ಮ ದೇಹಕ್ಕೆ, ನಮ್ಮ ಮನಸ್ಸಿಗೆ, ನಮ್ಮ ನೆಮ್ಮದಿಗೆ ಹಾಳು ಮಾಡ್ಕೋತೀವಿ. ಸೊ ಹೀಲ್ ಯೋರ್ ಸೆಲ್ಫ್ ಅನ್ನೋ ಕೋರ್ಸ್ ಏನಿದೆ, ಇದರಲ್ಲಿ 21 ಸ್ಟೆಪ್ ಇದೆ. 21 ಸ್ಟೆಪ್ ನ 3 ಡಿವಿಷನ್ಸ್ ಅಲ್ಲಿ ಮಾಡಿದೀವಿ. ಫಸ್ಟ್ 7 ಸ್ಟೆಪ್ಸು ಹಳೇದನ್ನೆಲ್ಲ ಮರೆಯುತ್ತೆ. ಹೇಗ್ ಮರಿಬಹುದು? ಸ್ಟೆಪ್ ಬೈ ಸ್ಟೆಪ್ ಮೆಥಡ್ ಹೇಳ್ಕೊಟ್ಟಿದ್ದೀನಿ. ಲಾಸ್ಟ್ 7 ಸ್ಟೆಪ್ಸ್ ನಮ್ಮ ಫ್ಯೂಚರ್ ಯಾವ ರೀತಿ ಇರ್ಬೇಕು, ನಿಮ್ ನೋಡಕ್ ಹೆಂಗಿರ್ಬೇಕು, ನಿಮ್ ಹೆಲ್ತ್ ಹೆಂಗಿರ್ಬೇಕು, ನಿಮ್ಗೆ ಎಷ್ಟು ದುಡ್ಡು ಬೇಕು, ನಿಮ್ ಕರಿಯರ್ ಹೆಂಗಿರ್ಬೇಕು, ನಿಮ್ ರಿಲೇಶನ್ಶಿಪ್ ಹೆಂಗಿರ್ಬೇಕು, ನಿಮ್ದು ಪ್ರತಿಯೊಂದು ಪಾರ್ಟ್ ಆಫ್ ಯೋರ್ ಲೈಫ್, ನಿಮ್ಮ ಜೀವನದು ಎಲ್ಲ ಆಸ್ಪೆಕ್ಟ್ ಹೆಂಗಿರ್ಬೇಕು ಅನ್ನೋದನ್ನ ನೀವು ಡಿಸೈಡ್ ಮಾಡ್ಬೋದು. ತುಂಬಾ ಜನ ಏನಂತಾರೆ, ಹೆಂಗ್ ಲೈಫ್ ಇದೆ ಹಂಗೆ ನಾವು ಲಿವ್ ಮಾಡೋಣ ಅಂತ. ಬಟ್ ನೋ, ನಾವು ನಮ್ಮ ಲೈಫ್ ಅನ್ನ ಡಿಸೈನ್ ಮಾಡಕ್ಕೆ ಪಾಸಿಬಲ್ ಇದೆ. ಇದನ್ನ ನಾವೇ ನಮ್ಮ ಕೈಯಲ್ಲಿ ತಗೊಂಡು ನಾವು ಅದನ್ನ ಡಿಸೈಡ್ ಮಾಡ್ಬೋದು, ಹೇಗೆ ನನ್ನ ಫ್ಯೂಚರ್ ಇರಬೇಕು ಅಂತ. ಸೊ ಫಸ್ಟ್ 7 ಸ್ಟೆಪ್ಸ್ ಪಾಸ್ಟ್ ನ ಹೀಲ್ ಮಾಡಕ್ಕೆ, ಲಾಸ್ಟ್ 7 ಸ್ಟೆಪ್ಸ್ ಫ್ಯೂಚರ್ ಅನ್ನ ಮ್ಯಾನಿಫೆಸ್ಟ್ ಮಾಡಕ್ಕೆ ಅಂತೀವಿ. ಮ್ಯಾನಿಫೆಸ್ಟ್ ಅಂತ ಅಂದ್ರೆ ನಮ್ಮ ಕನಸುಗಳನ್ನು ನನಸನ್ನು ಮಾಡೋದಕ್ಕೆ ಪ್ರಾಸೆಸ್ಸಿಗೆ ಮ್ಯಾನಿಫೆಸ್ಟೇಷನ್ ಅಂತ ಹೇಳ್ತಾರೆ. ಅಂಡ್ ಮಿಡಲ್ 7 ಸ್ಟೆಪ್ಸ್ ನಮ್ಮ ಈ ಪ್ರೆಸೆಂಟ್, ಇವತ್ತಿನ ದಿನ ಹೇಗೆ ನಾವು ಮಾಡಬಹುದು, ಬೆಳಗ್ಗೆಯಿಂದ ಸಂಜೆ ಅದನ್ನ ಹೆಂಗೆ ಬ್ಯೂಟಿಫುಲ್ ಆಗಿರ್ಬೋದು ಇನ್ ಎವ್ರಿ ಆಸ್ಪೆಕ್ಟ್. ನಮ್ಮ ಫಿಸಿಕಲ್ ಇರ್ಬೋದು, ಮೆಂಟಲ್ ಇರ್ಬೋದು, ಇಮೋಷನಲ್ ಇರ್ಬೋದು, ಸೈಕಲಾಜಿಕಲ್, ದುಡ್ಡು, ಎವ್ರಿ ಆಸ್ಪೆಕ್ಟ್ ಅಲ್ಲಿ ಯಾವ ರೀತಿ ಚೆನ್ನಾಗಿರ್ಬೇಕು. ದಟ್ ಇಸ್ ದಿಸ್ ಬ್ಯೂಟಿಫುಲ್ ಕೋರ್ಸ್ ಹೀಲ್ ಯೋರ್ ಸೆಲ್ಫ್ ಅಂತ. ಸೊ ಇದು ಅಲ್ಲದೆ ದ ಅದರ್ ಕೋರ್ಸಸ್ ಆರ್ ಚಕ್ರ ಬ್ಯಾಲೆನ್ಸಿಂಗ್. ಸೊ ಚಕ್ರ ಬ್ಯಾಲೆನ್ಸಿಂಗ್ ಅಲ್ಲಿ ಏನಿದೆ, ನಮ್ಮ ದೇಹದಲ್ಲಿ 7 ಚಕ್ರಗಳಿದೆ. ಅಫ್ಕೋರ್ಸ್ 114 ಚಕ್ರಾಸ್ ಇದಾವೆ, ಬಟ್ 7 ಚಕ್ರ ಬಗ್ಗೆ ಅರ್ಥ ಮಾಡ್ಕೊಂಡ್ರೆ ಸಾಕು. ಸೊ ದುಡ್ಡಿಗೆ ಒಂದು ಚಕ್ರ ಇದೆ, ಪ್ರೀತಿಗೆ ಒಂದು ಚಕ್ರ ಇದೆ, ನೆಮ್ಮದಿಗೆ ಒಂದು ಚಕ್ರ ಇದೆ, ಸ್ಪಿರಿಚುವಾಲಿಟಿಗೆ ಕನೆಕ್ಟ್ ಆಗಕ್ಕೆ ಒಂದು ಚಕ್ರ ಇದೆ, ಸರಿಯಾದ ಗುರು ಸಿಗ್ಬೇಕು, ಸರಿಯಾದ ದೇವ್ರ ಕನೆಕ್ಷನ್ ಬೇಕು, ಬ್ಲೆಸ್ಸಿಂಗ್ಸ್ ಬೇಕು, ದೊಡ್ಡವರ ಬ್ಲೆಸ್ಸಿಂಗ್ಸ್ ಬೇಕು, ಇಂಟ್ಯೂಷನ್ ಚೆನ್ನಾಗಿರ್ಬೇಕು. ನಿಮ್ಗೆ ಎಷ್ಟು ಜನರಿಗೆ ಅನ್ಸುತ್ತೆ ನೀವು ಪಾಸ್ಟ್ ಅಲ್ಲಿ ತಪ್ಪು ಡಿಸಿಷನ್ ತಗೊಂಡಿದ್ದೀರಾ? ನಾನು ಈ ರೀತಿ ಮಾಡಬಾರ್ದಿತ್ತು, ಮಾಡಿದ್ದೀನಿ, ಈ ರೀತಿ ಹೇಳ್ಬಾರ್ದಿತ್ತು, ಹೇಳಿದ್ದೀನಿ ಅನ್ಸುತ್ತೆ ತಾನೆ? ಸೊ ಇದನ್ನ ಯಾಕಾಗಿದೆ ಅಂದ್ರೆ, ನಮ್ಮ ಥರ್ಡ್ ಐ ಇಲ್ಲಿ ಆಜ್ಞಾ ಚಕ್ರ ಅಂತ ಏನಿದೆ, ಆಜ್ಞಾ ಚಕ್ರ ಸ್ಟ್ರಾಂಗ್ ಇಲ್ಲ ಅಂತ ಅಂದ್ರೆ ಡಿಸಿಷನ್ಸ್ ರಾಂಗ್ ಆಗುತ್ತೆ. ಬಟ್ ಆಜ್ಞಾ ಚಕ್ರ ಸ್ಟ್ರಾಂಗ್ ಇದ್ರೆ ಡೆಫಿನೆಟ್ಲಿ ನಾವು ಡಿಸಿಷನ್ಸ್ ಅನ್ನ ಕರೆಕ್ಟ್ ಆಗಿ ತಗೋಬಹುದು. ಅದೇ ರೀತಿ ನಮ್ಮ ಇಲ್ಲಿ ಥ್ರೋಟ್ ಚಕ್ರ, ವಿಶುದ್ಧ ಚಕ್ರ ಅಂತ ಇದೆ. ಸುಳ್ಳು ಹೇಳೋದು, ಮಾತಾಡಕ್ ನನ್ಗೆ ಆಗಲ್ಲ, ನನ್ನ ಮನಸ್ಸಲ್ಲಿ ಎಷ್ಟೊಂದಿದೆ ಬಟ್ ಮಾತಾಡಕ್ ಆಗಲ್ಲ, ಎಕ್ಸ್ಪ್ರೆಸ್ ಮಾಡಕ್ ಆಗಲ್ಲ, ಯಾರ ಮುಂದೆ ನಂಗೆ ಹೇಳ್ಕೊಳಕ್ ಆಗಲ್ಲ ಅಂದಾಗ ಈ ವಿಶುದ್ಧ ಚಕ್ರ ಮೇಲೆ ನಾವು ವರ್ಕ್ ಮಾಡಕ್ಕೆ ಡೆಫಿನೆಟ್ಲಿ ಪಾಸಿಬಲ್ ಇದೆ. ನೆಕ್ಸ್ಟ್ ಹಾರ್ಟ್ ಚಕ್ರ, ಅನಾಹತ ಚಕ್ರ. ಎಷ್ಟೊಂದು ಜನರು ಹೇಳ್ತಾರೆ, ಏನೇ ಆದ್ರೂ ನಂಗೆ ಪ್ರೀತಿಸೋರು ಸಿಗಲ್ಲ,
ನಂಗೆ ಟ್ರೂ ಫ್ರೆಂಡ್ಸ್ ಸಿಗಲ್ಲ. ನಾನ್ ಬೇರೆಯವ್ರನ್ನ ಇಷ್ಟಪಡ್ತೀನಿ, ಬಟ್ ಬೇರೆಯವ್ರು ನನ್ನ ಅಷ್ಟೊಂದು ಇಷ್ಟಪಡಲ್ಲ. ನಂಗೆ ಯಾವಾಗ್ಲೂ ಅನ್ಸುತ್ತೆ ದಟ್ ನನ್ನ ಬೇರೆಯವರು ಅಷ್ಟೊಂದು ಇಷ್ಟಪಡಲ್ಲ, ಬಿಕಾಸ್ ಹಾರ್ಟ್ ಚಕ್ರದಲ್ಲಿ ಪ್ರಾಬ್ಲಮ್ ಇದೆ. ದೆನ್ ಮಣಿಪುರ ಚಕ್ರ. ಮಣಿಪುರ ಚಕ್ರದ ಏನು ಕೆಲಸ ಏನು ಅಂತ ಅಂದ್ರೆ ಫೇಮ್. ಕೆಲವೊಬ್ರು ನೋಡಿ, ಒಂದು ಮೀಟಿಂಗ್ ಅಥವಾ ಒಂದು ಪಾರ್ಟಿಯಲ್ಲಿ ಇದ್ದಾಗ ಏನ್ ಹೇಳ್ತಾರೆ, ಅವಳು ಬರ್ಲಿ, ಅವಳು ಬಂದ್ಮೇಲೆ ಮೀಟಿಂಗ್ ಸ್ಟಾರ್ಟ್ ಮಾಡೋಣ. ಕಾರಣ ಅಷ್ಟು ಆ ಪರ್ಸನ್ಗೆ ಇಂಪಾರ್ಟೆನ್ಸ್ ಇದೆ. ಇನ್ ಕೆಲವೊಬ್ರು ಏನ್ ಹೇಳ್ತಾರೆ, ಅವಳು ಬರ್ಲಿ ಬಿಡ್ಲಿ ಅಷ್ಟೇ, ಸಂಬಂಧ ಇಲ್ಲ, ನಮ್ಮಷ್ಟಕ್ಕೆ ನಾವು ಹೋಗೋಣ ಅಂತ. ಮೀನ್ಸ್ ಆ ಪರ್ಸನ್ ಅದು ವ್ಯಾಲ್ಯೂನೇ ಇಲ್ಲ. ಅದು ಚಿಕ್ಕ ಮಗುನೇ ಆಗಿರ್ಬೋದು. ಒಂದೊಂದ್ಸತಿ ನೀವ್ ನೋಡ್ತೀರಾ, ಮಗು 3 ವರ್ಷ 4 ವರ್ಷ 5 ವರ್ಷದಿರುತ್ತೆ, ಬಟ್ ಅದ್ ಒಂದು ಮಗು ಇದ್ರೆ ಇಡೀ ಮನೆ ಕಂಪ್ಲೀಟ್ಲಿ ನಾಯ್ಸ್ ಇರುತ್ತೆ, ಅದಕ್ಕೆ ಅಟೆನ್ಷನ್ ಸಿಗುತ್ತೆ, ಅಷ್ಟೊಂದು ಪ್ರೀತಿ ಸಿಗುತ್ತೆ. ಬಟ್ ಇನ್ ಕೆಲವೊಬ್ರು 10-15 ವರ್ಷದಿಂದನೂ ಅದೇ ಕುಟುಂಬದಲ್ಲಿ ಇರ್ತಾರೆ, ಬಟ್ ಅವ್ರಿಗೆ ₹1 ವ್ಯಾಲ್ಯೂ ಇರಲ್ಲ. ಇದಕ್ಕೇನಂತ ಹೇಳ್ತಾರೆ, ಆ ಪರ್ಸನ್ದು ಫೇಮ್ ಸೆಂಟರ್ ಅಂತ. ಸೊ ಮಣಿಪುರ ಚಕ್ರದಲ್ಲಿ ಏರುಪೇರು ಇದ್ರೆ ನಿಮ್ಗೆ ಏನ್ ಒಳ್ಳೆ ಕೆಲಸ ಮಾಡಿದ್ರು ರಿಕಗ್ನಿಷನ್ ಸಿಗಲ್ಲ. ಏನಂತ ಅಂದ್ರೆ, ಓ ಇವ್ರು ಇಷ್ಟು ಚೆನ್ನಾಗಿ ಅಡ್ಗೆ ಮಾಡಿದ್ದಾರೆ, ಎಷ್ಟು ಚೆನ್ನಾಗಿ ಮಕ್ಕಳು ನೋಡ್ಕೋತಾರೆ, ಎಷ್ಟು ಚೆನ್ನಾಗಿ ಮನೆ ಇಟ್ಟಿದ್ದಾರೆ ಅನ್ನೋದು ಒಂದು ರಿಕಗ್ನಿಷನ್. ಆ ರಿಕಗ್ನಿಷನ್ ನಿಮ್ಗೂ ಬೇಕು ಅಂದ್ರೆ ಮಣಿಪುರ ಚಕ್ರ ಮೇಲೆ ವರ್ಕ್ ಮಾಡ್ಬೇಕು. ಕೆಳಗಿರೋದು ಸ್ವಾದಿಷ್ಠಾನ ಚಕ್ರ. ಸ್ವಾದಿಷ್ಠಾನ ಚಕ್ರ ಇಸ್ ರಿಲೇಟೆಡ್ ಟು ಮಕ್ಕಳಾಗೋದಕ್ಕೆ, ಅಥವಾ ಪೀರಿಯಡ್ಸ್ ಇರೆಗ್ಯುಲರ್ ಇದ್ರೆ, PCOD ಇದ್ರೆ, ಅಥವಾ ನಮ್ಮ ಜೀವನದಲ್ಲಿ ಹೊಸತನ ಇಲ್ಲ, ಅದೇ ಜೀವನ 2020 ಅಲ್ಲೂ ಹಂಗೆ ಇತ್ತು, 2021 ಅಲ್ಲೂ, 22 ಅಲ್ಲೂ, 23 ಅಲ್ಲಿ, 24 ಅಲ್ಲಿ ನೋ ಗ್ರೋತ್. ಅದೇ ಮನೆ, ಅದೇ ಚಪಾತಿ, ಅದೇ ಗಂಡ, ಅದೇ ಮಕ್ಕಳು. ಗಂಡ ಮಕ್ಕಳು ಚೇಂಜ್ ಮಾಡಕ್ ಆಗಲ್ಲ, ಬಟ್ ಅಟ್ ಲೀಸ್ಟ್ ಜೀವನ. ಕೆಲವೊಬ್ರು ನೋಡಿ, ಇವತ್ತು ನಾರ್ಮಲ್ ಚಪಾತಿ, ನಾಳೆ ಪಾಲಕ್ ಚಪಾತಿ, ನಾಡ್ದು ಕ್ಯಾರೆಟ್ ಚಪಾತಿ. ಸೊ ಅವರ ಕೆಪಾಸಿಟಿಯಲ್ಲೇ ಕ್ರಿಯೇಟಿವಿಟಿನ ತರ್ತಾರೆ. ಇವತ್ತು ನೋಡಿ, ಅವ್ರ ಮನೆಯಲ್ಲಿ ಸೋಫಾ ಈ ಕಡೆ ಇರುತ್ತೆ, ಒಂದ್ ವಾರ ಬಿಟ್ಟು ಹೋದ್ರೆ ಸೋಫಾ ಈ ಕಡೆ ಇರುತ್ತೆ. ದಿಸ್ ಇಸ್ ಕ್ರಿಯೇಟಿವಿಟಿ. ಒಂದ್ಸತಿ ಈ ತರ ಹೇರ್ ಸ್ಟೈಲ್ ಮಾಡ್ತಾರೆ, ಇನ್ನೊಂದ್ಸತಿ ಬೇರೆ ತರ ಹೇರ್ ಸ್ಟೈಲ್ ಮಾಡ್ತಾರೆ. ಪ್ರತಿಯೊಂದ್ ಸತಿ ನೋಡಿದಾಗ ಡಿಫ್ರೆಂಟ್ ಆಗಿ ಕಾಣ್ತಾ ಇದೆಯಾ ಅಂತ. ದಿಸ್ ಇಸ್ ಕ್ರಿಯೇಟಿವಿಟಿ. ಹೊಸತನವನ್ನು ಅವರ ಜೀವನದಲ್ಲಿ ತರ್ತಾರೆ. ದಿಸ್ ಇಸ್ ಸ್ವಾದಿಷ್ಠಾನ ಚಕ್ರ. ಕೆಳಗಿರೋದು ಮೂಲಾಧಾರ ಚಕ್ರ. ಮೂಲಾಧಾರ ಇಸ್ ಆಲ್ ಅಬೌಟ್ ದುಡ್ಡು. ತುಂಬಾ ಜನ ಏನ್ ಹೇಳ್ತಾರೆ, ಏನ್ ಕಷ್ಟಪಟ್ರು ದುಡ್ಡೇ ಬರಲ್ಲ. ಇನ್ ಕೆಲವೊಬ್ರು ಏನ್ ಹೇಳ್ತಾರೆ, ದುಡ್ಡು ಬಂದ್ರೆ ನನ್ನ ಹತ್ರ ಇರಲ್ಲ, ಏನೇ ಒಂದಾಗುತ್ತೆ ಆ ದುಡ್ಡು ಹೋಗ್ಬಿಡುತ್ತೆ. ಇನ್ ಕೆಲವೊಬ್ರು ದುಡ್ಡು ಬರುತ್ತೆ, ಬಟ್ ಅದನ್ನ ನಾನು ಎಂಜಾಯ್ ಮಾಡಲ್ಲ, ನನ್ನ ಅಕ್ಕಪಕ್ಕ ಜನ ಎಂಜಾಯ್ ಮಾಡ್ತಾರೆ, ಬಟ್ ನನಗೆ ಅದನ್ನ ಎಂಜಾಯ್ ಮಾಡಕ್ ಆಗದೇ ಇಲ್ಲ. ಇನ್ ಕೆಲವೊಬ್ರು ಏನ್ ಹೇಳ್ತಾರೆ, ಎಷ್ಟೊಂದು ದುಡ್ಡು ಇದೆ, ಬಟ್ ಎಲ್ಲ ಬೇರೆಯವ್ರ ಕೈಯಲ್ಲಿದೆ, ಅದನ್ನ ನಾನು ವಾಪಸ್ ತಗೊಳಕ್ಕೆ ಕಷ್ಟಪಡ್ತೀನಿ, ಅದ್ ನನಗೆ ವಾಪಸ್ ಬರ್ತಾನೆ ಇಲ್ಲ. ದಿಸ್ ಇಸ್ ರಿಲೇಟೆಡ್ ಟು ಮೂಲಾಧಾರ. ಸೊ ಈ ಚಕ್ರವನ್ನು ಸರಿ ಮಾಡೋದ್ರಿಂದ ಡೆಫಿನೆಟ್ಲಿ ದುಡ್ಡಿನ ವಿಷಯದಲ್ಲಿ ನಿಮ್ಗೆ ಇಂಪ್ರೂವ್ಮೆಂಟ್ ನೋಡಕ್ಕೆ ಸಿಗುತ್ತೆ. ಅದೇ ರೀತಿ ಲಾಸ್ಟ್ ಇಲ್ಲಿ ಮೇಲೆ ಸಹಸ್ರಾರ ಚಕ್ರ. ಇಟ್ ಇಸ್ ಬ್ಲೆಸ್ಸಿಂಗ್ಸ್. ನಾವ್ ಯಾರಿಗಾದ್ರೂ ನಮಸ್ಕಾರ ಮಾಡಿದಾಗ ಕಾಲ್ ಮುಟ್ಟಿ ಏನ್ ಹೇಳ್ತೀವಿ, ನಮಸ್ಕಾರ ಮಾಡಿ, ಬ್ಲೆಸ್ ಮಾಡಿ ಅಂದಾಗ ಅವ್ರು ನಮ್ಮ ತಲೆ ಮುಟ್ತಾರೆ. ಯಾಕೆ ಮುಖ ಮುಟ್ಟಲ್ಲ, ಕಿವಿ ಮುಟ್ಟಲ್ಲ, ಇಲ್ಲಿ ಯಾಕೆ ಮುಟ್ಟಲ್ಲ, ಕೈ ಯಾಕೆ ಮುಟ್ಟಲ್ಲ, ತಲೆ ಮುಟ್ತಾರೆ. ಕಾರಣ ಇಲ್ಲಿಂದ ನಾವು ನಮ್ಮ ಬ್ಲೆಸ್ಸಿಂಗ್ಸ್ ಅನ್ನ ರಿಸೀವ್ ಮಾಡೋದು. ಅದ್ ತಂದೆ ತಾಯಿ ಇರ್ಬೋದು, ಅಜ್ಜ ಅಜ್ಜಿ ಇರ್ಬೋದು, ದೇವ್ರು ಇರ್ಬೋದು, ಗುರು ಇರ್ಬೋದು, ಎನಿ ಗುಡ್ ಬೀಯಿಂಗ್, ಎನಿ ಗುಡ್ ಎನರ್ಜಿ ಇಲ್ಲಿ ಇಂದ ನಾವು ರಿಸೀವ್ ಮಾಡ್ಬೋದು ಲಕ್ ಮತ್ತೆ ಬ್ಲೆಸ್ಸಿಂಗ್ಸ್. ಮನುಷ್ಯ ಲಕ್ಕಿ ಇದ್ರೆ ಏನಾಗತ್ ಗೊತ್ತಾ, ಸ್ವಲ್ಪ ಕೆಲಸ ಮಾಡೋ ಇಷ್ಟು ಫ್ರೂಟ್ಸ್, ಇಷ್ಟು ಅದರದ್ದು ಫಲ. ಬಟ್ ಬ್ಲೆಸ್ಸಿಂಗ್ಸ್ ಇಲ್ಲ, ಲಕ್ಕಿ ಇಲ್ಲ ಅಂದ್ರೆ ತುಂಬಾ ಕಷ್ಟ ಪಡಬೇಕು, ಇಷ್ಟು ದುಡ್ಡು ಬರುತ್ತೆ, ಇಷ್ಟು ಸಕ್ಸಸ್ ಸಿಗುತ್ತೆ. ನಿಮ್ಗೆ ಸ್ವಲ್ಪ ಕೆಲಸ ಜಾಸ್ತಿ ಸಕ್ಸಸ್ ಬೇಕಾ, ಅಥವಾ ಜಾಸ್ತಿ ಕೆಲಸ ಕಮ್ಮಿ ಸಕ್ಸಸ್ ಬೇಕಾ? ಅನ್ಮ್ಯೂಟ್ ಮಾಡಿ ಹೇಳಿ. ದುಡ್ಡು ಚೆನ್ನಾಗಿರ್ಬೇಕು, ಲಕ್ ಚೆನ್ನಾಗಿರ್ಬೇಕು, ರಿಲೇಶನ್ಶಿಪ್ ಚೆನ್ನಾಗಿರ್ಬೇಕು, ಅಂಡ್ ನಿಮ್ಮ ಎವ್ರಿಥಿಂಗ್ ಹೆಲ್ತ್ ಚೆನ್ನಾಗಿರ್ಬೇಕು ಅಂದ್ರೆ ಈ 7 ಚಕ್ರಾಸ್ ಅನ್ನ ಬ್ಯಾಲೆನ್ಸ್ ಮಾಡಬೇಕು. ಸೊ ಈ 7 ಚಕ್ರಾಸ್ ಅನ್ನ ಹೆಂಗ್ ಬ್ಯಾಲೆನ್ಸ್ ಮಾಡಬೇಕು? ಪ್ರತಿಯೊಂದು ಚಕ್ರಕ್ಕೂ ಒಂದು ಕಲರ್ ಇದೆ, ಪ್ರತಿಯೊಂದು ಚಕ್ರಕ್ಕೆ ಒಂದು ಹೆಸರಿದೆ, ಪ್ರತಿಯೊಂದು ಚಕ್ರಕ್ಕೆ ಒಂದು ಲೊಕೇಶನ್ ಇದೆ, ಪ್ರತಿಯೊಂದು ಚಕ್ರಕ್ಕೆ ಒಂದು ಸೌಂಡ್ ಇದೆ, ಪ್ರತಿಯೊಂದು ಚಕ್ರ ಕೆಲವು ಫ್ರೂಟ್ಸ್ ತಿನ್ನೋದ್ರಿಂದ ಆಗುತ್ತೆ. ಸೊ ಈ ನಾಲೆಜ್ ಅನ್ನ ನಾವು ಅರ್ಥ ಮಾಡ್ಕೊಂಡ್ರೆ ಡೆಫಿನೆಟ್ಲಿ ಅದನ್ನ ನಾವು ಇಂಪ್ಲಿಮೆಂಟ್ ಮಾಡೋದ್ರಿಂದ ನಮ್ಮ ದೇಹದ 7 ಚಕ್ರಾಸ್ ಅನ್ನ ಬ್ಯಾಲೆನ್ಸ್ ಮಾಡಕ್ಕೆ ಡೆಫಿನೆಟ್ಲಿ ಪಾಸಿಬಲ್ ಇದೆ. ಇದೇ ರೀತಿ ಸೋ ಮೆನಿ ಕೋರ್ಸಸ್ ಅದರ್. ಅಫ್ಕೋರ್ಸ್ ಇಷ್ಟು ಡೀಟೇಲ್ ಆಗಿ ಹೇಳಲಿಕ್ಕೆ ಆಗ್ಲಿಲ್ಲ ಅಂದ್ರೂ ಜಸ್ಟ್ ಒಂದು ಐಡಿಯಾ ಕೊಡ್ತೀನಿ. ಫೆಂಗ್ ಶೂಯಿ. ಸೊ ನಾವು ಇಂಡಿಯಾದಲ್ಲಿ ವಾಸ್ತು ಅಂತ ಹೇಳ್ತೀವಿ, ಚೈನೀಸ್ ಅಲ್ಲಿ ಫೆಂಗ್ ಶೂಯಿ ಅಂತ ಹೇಳ್ತಾರೆ. ಸೊ ಮನೆಯಲ್ಲಿ ಈ ಪರ್ಟಿಕ್ಯುಲರ್ ಥಿಂಗ್ಸ್ ನ ಯಾವ ರೀತಿ ಇಡೋದ್ರಿಂದ ಹೇಗೆ ನಮ್ಮ ಎನರ್ಜಿನ ಬ್ಯಾಲೆನ್ಸ್ ಮಾಡಬಹುದು ಅನ್ನೋದು ಫೆಂಗ್ ಶೂಯಿಯಿಂದ ನಮ್ಗೆ ಗೊತ್ತದೆ. ಕಲರ್ ಥೆರಪಿ ಅಂದ್ರೆ ಯಾವ ಕಲರ್ ಅನ್ನ ಹಾಕೊಂಡ್ರೆ ಏನಾಗುತ್ತೆ, ಯಾವ ಕಲರ್ ಇಂದ ಏನ್ ಎನರ್ಜಿ ಸಿಗುತ್ತೆ.
ಸಕ್ಸಸ್ಫುಲ್ ಮಾರ್ನಿಂಗ್ ರುಟೀನ್, ಬೆಳಗ್ಗೆ ಬೇಗ ಏಳ್ಬೇಕು ಅಂತ ಪ್ರತಿಯೊಬ್ರು ಹೇಳ್ತಾರೆ, ಬ್ರಹ್ಮ ಮುಹೂರ್ತದಲ್ಲಿ ಏಳ್ಬೇಕು ಅಂತ, ಬಟ್ ಬೆಳಗ್ಗೆ ಎದ್ಮೇಲೆ ಏನ್ ಮಾಡ್ಬೇಕು ಅನ್ನೋದು ಅಷ್ಟೇ ಮುಖ್ಯ. ಸೊ ಅದನ್ನ ಕಲ್ಕೋಬೇಕಂದ್ರೆ ಸಕ್ಸಸ್ಫುಲ್ ಮಾರ್ನಿಂಗ್ ರುಟೀನ್ ಅಂತ. ಆರಾ ಹೀಲಿಂಗ್, ಸೊ ನಮ್ಮ ದೇಹದಲ್ಲಿರೋ ಚಕ್ರಸ್ ಇಸ್ ಎನರ್ಜಿ ನಮ್ಮ ದೇಹದಲ್ಲಿ, ಬಟ್ ದೇಹದ ಹೊರಗಿರೋ ಎನರ್ಜಿಗೆ ಆರಾ ಅಂತ ಹೇಳ್ತಾರೆ. ಸೊ ದಟ್ ಇಸ್ ಆರಾ ಹೀಲಿಂಗ್. ವೇರಿಯಸ್ ಕ್ಲೆನ್ಸಿಂಗ್ ಮೆಥಡ್ಸ್, ಸೊ ಬೇರೆ ಬೇರೆ ರೀತಿಯಿಂದ ನಮ್ಮ ಮನೆದು ನಮ್ಮ ಮನಸ್ಸಿಂದ ಶುದ್ಧಿ ಮಾಡ್ಬೋದು. ಸೊ ಅದು ಯಾವ ರೀತಿ ಇದೆ ಅಂತ ಅದನ್ನ ಆ ಕೋರ್ಸಲ್ಲಿ ಹೇಳ್ಕೊಡ್ತೀವಿ. ಕರ್ಮ ಅಂಡ್ ಕಾರ್ಡ್ ಕಟಿಂಗ್, ಸೊ ನಮ್ಮ ಜೀವನದಲ್ಲಿ ಪ್ರತಿ ಮನುಷ್ಯನ ಜೊತೆ ನಾವು ಕನೆಕ್ಟ್ ಆದಾಗ ಒಂದು ಎನರ್ಜೆಟಿಕ್ ಕಾರ್ಡ್ ಕನೆಕ್ಟ್ ಆಗುತ್ತೆ ಅವ್ರ ಜೊತೆ. ಅದಕ್ಕೆ ಅವ್ರ ಬಗ್ಗೆ ನೆನ್ಸ್ಕೊಂಡಾಗ ಅವ್ರು ಸಡನ್ ಆಗಿ ಫೋನ್ ಮಾಡೋದು, ಅಥವಾ ಅವ್ರು ನಮ್ಮ ಮನೆಗೆ ಬರೋದು, ಅಥವಾ ಅವರು ಫೋನ್ ಮಾಡಿ ಯಾಕೋ ನಿಮ್ ನೆನ್ಪು ಬರ್ತಾ ಇದೆ ಅಂತ ಹೇಳ್ತಾರೆ. ದಿಸ್ ಇಸ್ ಅನ್ ಎನರ್ಜಿ ಕಾರ್ಡ್. ಸೊ ಒಳ್ಳೆ ಜನರ ಜೊತೆನೂ ಎನರ್ಜಿ ಕಾರ್ಡ್ ಇರುತ್ತೆ, ಬೇಡದಿದ್ದ ಜನರ ಜೊತೆನೂ ಎನರ್ಜಿ ಕಾರ್ಡ್ ಇರುತ್ತೆ, ಅಂಡ್ ಮೋಸ್ಟ್ ಇಂಪಾರ್ಟೆಂಟ್ಲಿ ನಮ್ಮ ತುಂಬಾ ಹತ್ತಿರದವ್ರ ಜೊತೆ ಎನರ್ಜಿ ಕಾರ್ಡ್ಸ್ ಇರುತ್ತೆ. ಇದನ್ನ ಹೆಂಗೆ ಕಟ್ ಮಾಡಬಹುದು ಅನ್ನೋದು ಈ ಪರ್ಟಿಕ್ಯುಲರ್ ಕೋರ್ಸ್ ಅಲ್ಲಿ ಕಲ್ಸ್ಕೊಟ್ಟಿದ್ದೀನಿ. ನಮ್ಗೆ ತುಂಬಾ ಹತ್ರವಾದ ಇರೋರ್ ಜನದ ಜೊತೆ ಕಾರ್ಡ್ ಕಟಿಂಗ್ ಮಾಡಬೇಕು. ನೀವ್ ಅನ್ಕೊಳ್ತಾ ಇದ್ದೀರಾ ಇದೇನು ತುಂಬಾ ಕ್ಲೋಸ್ ಆಗಿರೋರ್ ಜೊತೆ ಹೆಂಗ್ ಕಾರ್ಡ್ ಕಟಿಂಗ್ ಮಾಡ್ಬೇಕು ಅಂತ ಎಕ್ಸ್ಪ್ಲೇನ್ ಮಾಡ್ತೀನಿ. ಎಕ್ಸಾಂಪಲ್, ನನ್ ಗಂಡ, ವಿ ಆರ್ ಮ್ಯಾರಿಡ್ ಫಾರ್ 15 years. 15 ವರ್ಷದಲ್ಲಿ ವಿ ಹ್ಯಾವ್ ಹ್ಯಾಡ್ ತುಂಬಾ ಒಳ್ಳೆ ಟೈಮ್. ಅದೇ ರೀತಿ ಅಟ್ಲೀಸ್ಟ್ 100 times ಫೈಟಿಂಗ್ ಮಾಡಿದ್ದೀನಿ. 100 times ಫೈಟಿಂಗ್ ಮಾಡಿದಾಗ ಅವ್ರು ಮಾತಾಡಿದ್ದು, ನಾನ್ ಮಾತಾಡಿದ್ದು ಪ್ರತಿ ಸತಿ ನೆನ್ಸ್ಕೊಂಡ್ರೆ, ನೀನ್ ಹಂಗ್ ಹೇಳಿದ್ದೆ, ನೀನ್ ಹಂಗ್ ಮಾಡಿದ್ದೆ, ನೀನ್ ಈ ರೀತಿ ಹೇಳಿದ್ದೆ ಅಂತ ನೆನ್ಸ್ಕೊಂಡ್ರೆ ಆ ಮನ್ಸಿಗೆ ನೋವಾಗುತ್ತೆ. ಸೊ ನಾವೇನ್ ಕಾರ್ಡ್ ಕಟಿಂಗ್ ಅಲ್ಲಿ ಹೇಳ್ಕೊಡ್ತೀವಂದ್ರೆ ಆ ನೆನಪನ್ ಮಾತ್ರ ಹೆಂಗೆ ಕಟ್ ಮಾಡಬಹುದು. ಸೊ ದ್ಯಾಟ್ ಬೇಡ್ದಿದ್ದ ಎನರ್ಜಿ ಎಲ್ಲ ಡಿಲೀಟ್ ಆದ್ರೆ ಓನ್ಲಿ ಒಳ್ಳೆ ಎನರ್ಜಿ ನಮ್ಮ ಮಧ್ಯ ಇರಕ್ಕೆ ಪಾಸಿಬಲ್ ಇರುತ್ತೆ. ಸೊ ಇದನ್ನ ಹೇಗ್ ಮಾಡ್ಬೋದು ಅನ್ನೋದು ಕಾರ್ಡ್ ಕಟಿಂಗ್ ಅನ್ನೋ ಕೋರ್ಸ್ ಅಲ್ಲಿ ಹೇಳ್ಕೊಡ್ತೀನಿ. ಅದೇ ರೀತಿ ಒಂದು ಫ್ರೆಂಡ್ ಇದ್ದಾಳೆ, ಅವಳು ತುಂಬಾ ನಂಗೆ ಮೋಸ ಮಾಡಿದಾಳೆ. ಸೊ ಅವ್ರ ಜೊತೆ ನನ್ಗೆ ರಿಪೀಟೆಡ್ ಆಗಿ ನೆನಪು ಮಾಡ್ಕೊಳ್ಳೋದು ಬೇಡ, ಅವ್ರನ್ನ ನೋಡೋದು ಬೇಡ, ಅವ್ರನ್ನ ನೋಡಿದ್ರು ನಾನ್ ಎಫೆಕ್ಟ್ ಮಾಡ್ಕೊಳ್ಳೋದು ಬೇಡ ಅಂದ್ರೆ ಕಾರ್ಡ್ ಕಟಿಂಗ್ ಹೆಂಗ್ ಇದನ್ನ ಮಾಡ್ಬೇಕು ಅನ್ನೋದು ಈ ಬ್ಯೂಟಿಫುಲ್ ಕೋರ್ಸ್ ಅಲ್ಲಿ ಹೇಳ್ಕೊಟ್ಟಿದ್ದೀನಿ. ದಿಸ್ ಇಸ್ ಕರ್ಮ ಅಂಡ್ ಕಾರ್ಡ್ ಕಟಿಂಗ್. ಅದೇ ರೀತಿ EFT ಟ್ಯಾಪಿಂಗ್, ನಮ್ಮ ದೇಹದ ಕೆಲವು ಭಾಗದಲ್ಲಿ ನಾವು ಟ್ಯಾಪ್ ಮಾಡಿ ನಾವು ಕೆಲವು ಸೆಂಟೆನ್ಸಸ್ ಅನ್ನ ಹೇಳೋದ್ರಿಂದ ಆ ಪರ್ಟಿಕ್ಯುಲರ್ ಇಮೋಷನ್ಸ್, ಏನ್ ಇಮೋಷನ್ಸ್, ಭಯ, ನಂಗೆ ನೀರನ್ನ ನೋಡಿದ್ರೆ ಭಯ, ಬೆಂಕಿ ನೋಡಿದ್ರೆ ಭಯ, ಅತ್ತೆನ್ ನೋಡಿದ್ರೆ ಭಯ, ಡಿಫ್ರೆಂಟ್ ಟೈಪ್ಸ್ ಆಫ್ ರೀಸನ್ಸ್ ಇಂದ ನಂಗೆ ಒಬ್ಳೆ ಟ್ರಾವೆಲ್ ಮಾಡಕ್ ಭಯ, ಕತ್ಲಲ್ಲಿ ಇರಕ್ಕೆ ಭಯ, ರಾತ್ರಿ ಒಬ್ಳೆ ಮಲ್ಕೊಳಕ್ಕೆ ಭಯ, ಈ ರೀತಿ ಡಿಫ್ರೆಂಟ್ ಟೈಪ್ಸ್ ಆಫ್ ಇಮೋಷನ್ಸ್. ನಂಗೆ ಸಿಟ್ಟು ಬರುತ್ತೆ, ನಂಗೆ ಗಿಲ್ಟಿ ಫೀಲ್ ಇದೆ, ನಂಗೆ ಭಯ ಇದೆ, ನಂಗೆ ಡಿಫ್ರೆಂಟ್ ಟೈಪ್ಸ್ ಆಫ್ ಇಮೋಷನ್ಸ್, ಏನ್ ಬೇಡದಿದ್ದಿದ್ದ ಇಮೋಷನ್ಸ್ ಇದೆ. ನಾನ್ ನೋಡಕ್ ಚೆನ್ನಾಗಿಲ್ಲ, ನಾನ್ ಕಾನ್ಫಿಡೆಂಟ್ ಇಲ್ಲ, ನನ್ಗೇನು ಬರಲ್ಲ, ಸ್ಟೇಜ್ ಮೇಲೆ ಕರೆದ್ರೆ ಇಲ್ಲ ನಾನ್ ಬರಲ್ಲ, ಇದೆಲ್ಲ ಬೇಡ್ದಿದ್ದು ಇಮೋಷನ್ಸ್ ಅನ್ನ ರಿಮೂವ್ ಮಾಡ್ಬೇಕು ಅಂದ್ರೆ ಡೆಫಿನೆಟ್ಲಿ EFT ಇಂದ ಇದು ಅಬ್ಸಲ್ಯೂಟ್ಲಿ ಪಾಸಿಬಲ್ ಇದೆ. ಸೊ EFT ಇಂದ ನಾವು ಅದನ್ನ ಕಲ್ಕೋಬಹುದು. ಅದೇ ರೀತಿ ಸೋ ಮೆನಿ ಕಾರ್ಡ್ ರೀಡಿಂಗ್, ಏಂಜಲ್ಸ್ ಅಂದ್ರೆ ಏನು, ಏಂಜಲ್ಸ್ ಜೊತೆ ಹೇಗ್ ನಾವು ಕನೆಕ್ಟ್ ಆಗ್ಬೇಕು, ಪ್ಲಾನೆಟ್ಸ್ ಅನ್ನ ಹೇಗ್ ಬ್ಯಾಲೆನ್ಸ್ ಮಾಡ್ಬೇಕು, ಹೋಪೋನೋಪೋನೋ ಅಂದ್ರೆ ಯಾವ ರೀತಿ ನಾವು ಹೀಲಿಂಗ್ ಮಾಡ್ಬೋದು, ಕ್ರಿಸ್ಟಲ್ಸ್ ಅಂದ್ರೆ ಏನು, ಕ್ರಿಸ್ಟಲ್ಸ್ ಅನ್ನ ಯೂಸ್ ಮಾಡೋದ್ರಿಂದ ನಮ್ಮ ಲೈಫ್ ಅನ್ನ ಹೆಂಗೆ ನಾವು ಇಂಪ್ರೂವ್ ಮಾಡ್ಕೋಬಹುದು, ಸಿಂಬಲ್ಸ್ ಅಂದ್ರೆ ಏನು, ಸಿಂಪಲ್ ಆಗಿ ಕೆಲವು ಸಿಂಬಲ್ಸ್ ಅನ್ನ ಡ್ರಾ ಮಾಡೋದ್ರಿಂದ ಎಷ್ಟೋ ನಮ್ಮ ಲೈಫ್ ಅಲ್ಲಿ ಇಂಪ್ರೂವ್ಮೆಂಟ್ ಆಗುತ್ತೆ, ಅದಂದ್ರೆ ಏನು. ಸೊ ಒಂದು ಲಕ್ಷ್ಮಿ ಯಂತ್ರನ ಪರ್ಸನಲೈಸ್, ನಮ್ಮ ಹೆಸರು, ನಮ್ಮ ಡೇಟ್ ಆಫ್ ಬರ್ತ್ ಅಂಡ್ ಯುನೋ ನಮ್ಮ ಟೈಮ್ ಪ್ರಕಾರ ನಾವು ಒಂದು ಯಂತ್ರವನ್ನು ಹೇಗೆ ರೆಡಿ ಮಾಡ್ಕೊಳ್ಳೋದು, ದಟ್ ಇಸ್ ಲಕ್ಷ್ಮಿ ಯಂತ್ರ. ಶಿವರೇಖಿ ಅಂದ್ರೆ ಏನು, ಕೆಲವು ಸಿಂಬಲ್ಸ್ ಶಿವನ್ನ ರಿಲೇಟೆಡ್ ಡ್ರಾ ಮಾಡಿದ್ರೆ ಅದರದ್ದು ಎನರ್ಜಿ ಹೇಗ್ ಸಿಗುತ್ತೆ. ಮನಿ ರೇಖಿ ಅಂತ ಅಂದ್ರೆ ದುಡ್ಡನ್ನ ನಾವು ನಮ್ಮ ಲೈಫ್ ಅಲ್ಲಿ ಅಟ್ರಾಕ್ಟ್ ಮಾಡ್ಕೋಬೇಕಂದ್ರೆ ಯಾವ ರೀತಿ ಮಾಡಬಹುದು. ರೇಖಿ ಲೆವೆಲ್ 1 ಅಂಡ್ ಲೆವೆಲ್ 2, ಇಟ್ಸ್ ಅ ಬ್ಯೂಟಿಫುಲ್ ಎನರ್ಜಿ ಹೀಲಿಂಗ್ ಟೆಕ್ನಿಕ್. ರೇಖಿಯಿಂದ ನಾವು ಹೀಲಿಂಗ್ ಮಾಡಬಹುದು ನಮ್ಮನ್ನ ಮತ್ತೆ ಬೇರೆಯವ್ರನ್ನ. ಸೊ ಅದನ್ನ ಹೇಗ್ ಮಾಡಬಹುದು ಅನ್ನೋದು ರೇಖಿ ಲೆವೆಲ್ 1 ಅಂಡ್ ಲೆವೆಲ್ 2. ಮಾಸ್ಟರ್ ಲೆವೆಲ್ ಅಲ್ಲಿ ನಾವು ಬೇರೆಯವ್ರಿಗೆ ಕೂಡ ಹೇಳ್ಕೊಡ್ಬಹುದು. ಸರಸ್ವತಿ ರೇಖಿ, ಅಷ್ಟಲಕ್ಷ್ಮಿ ರೇಖಿ. ಸೊ ಈ ರೀತಿ ಹಲವಾರು ಕೋರ್ಸಸ್ ಇದೆ. ಪ್ರತಿಯೊಂದು ಕೋರ್ಸ್ ಅಲ್ಲೂ ಡಿಫ್ರೆಂಟ್ ಕಾನ್ಸೆಪ್ಟ್ಸ್ ಇದೆ ಅಬೌಟ್ ಹೀಲಿಂಗ್. ಸೊ ಇದೆಲ್ಲ ನಮ್ಮ ಲೈಫ್ ಅನ್ನ ನೆಗೆಟಿವ್ ಇಂದ ಪಾಸಿಟಿವ್ ಗೆ ಶಿಫ್ಟ್ ಮಾಡೋ ಕೆಪಾಸಿಟಿ ಇದೆ. ಸೊ ಡೆಫಿನೆಟ್ಲಿ ಎನಿಬಡಿ, ನಾನು ಕೂಡ ಹೀಲಿಂಗ್ ಬಗ್ಗೆ ಅರ್ಥ ಮಾಡ್ಕೋಬೇಕು, ಕಲಿಬೇಕು ಅಂತ ಅಂದ್ರೆ ಏನು, ಸ್ಕೂಲಿಗೆ ಹೋದಾಗ ನಾವು PhD ಮಾಡ್ಬೋದು, ಡಾಕ್ಟರ್ ಆಗ್ಬೋದು, ಇಂಜಿನಿಯರ್ ಆಗ್ಬೋದು, ಎನಿ ಫೀಲ್ಡ್ ಚೂಸ್ ಮಾಡ್ಕೋಬಹುದು. ಬಟ್ ಫಸ್ಟ್ ಡೆಫಿನೆಟ್ಲಿ ನಾವು ಕಲಿಬೇಕಾಗಿರೋದು ಇಸ್ LKG,
ABC. ಸೊ ಇದೇ ರೀತಿ ಈ ಹೀಲಿಂಗ್ LKG ಇಸ್ ಚಕ್ರಾಸ್. ಸೊ ಚಕ್ರಗಳ ಬಗ್ಗೆ ಅರ್ಥ ಮಾಡ್ಕೊಂಡ್ರೆ ನಮ್ಮ ದೇಹದಲ್ಲಿ ಯಾವ ಚಕ್ರಗಳಿದಾವೆ, ಯಾವ ಕಲರ್ ಇದಾವೆ, ಯಾವ ಲೊಕೇಶನ್ ಅಲ್ಲಿ ಇದಾವೆ, ಯಾವ ರೀತಿ ಅದನ್ನ ಬ್ಯಾಲೆನ್ಸ್ ಮಾಡ್ಬೋದು, ಯಾವ ಚಕ್ರ ಯಾವ ಹೆಲ್ತ್ ರಿಲೇಟೆಡ್ ಪ್ರಾಬ್ಲಮಿಗೆ, ಯಾವುದು ಕಿಡ್ನಿಗೆ, ಯಾವುದು ಲಿವರ್ಗೆ, ಯಾವುದು ಕಣ್ಣಿಗೆ, ಯಾವುದು ಕಿವಿಗೆ, ಎವ್ರಿಥಿಂಗ್. ಅದು ನಮ್ಮ ಫಿಸಿಕಲ್ ಬಾಡಿಯಿಂದ ಇರ್ಬೋದು, ನಮ್ಮ ಡಿಫ್ರೆಂಟ್ ಆಸ್ಪೆಕ್ಟ್ಸ್ ಆಫ್ ಲೈಫ್ ಇಂದ ಇರ್ಬೋದು. ಚಕ್ರಗಳನ್ನ ಬ್ಯಾಲೆನ್ಸ್ ಮಾಡ್ಕೊಳ್ಳೋದ್ರಿಂದ ಪ್ರತಿಯೊಂದು ಆಸ್ಪೆಕ್ಟ್ ನಮ್ಮ ಲೈಫಲ್ಲಿ 100% ಇಂಪ್ರೂವ್ ಆಗುತ್ತೆ. ಸೊ ಹೇಗೆ ಈ ಚಕ್ರಾಸನ್ನ ನಾವು ಮೆಡಿಟೇಷನ್ ಮಾಡಬೇಕು, ಹೇಗೆ ಚಕ್ರಾಸನ್ನ ಕನೆಕ್ಟ್ ಮಾಡಬೇಕು, 7 days ಅದ ಆಕ್ಟಿವಿಟಿ ಮಾಡಿ ಕೂಡ ನೀವು ನಿಮ್ಮ ಚಕ್ರನ ಬ್ಯಾಲೆನ್ಸ್ ಮಾಡ್ಕೋಬಹುದು. ಕೆಲವು ತರಕಾರಿ ಹಣ್ಣುಗಳನ್ನ ತಿನ್ನೋದ್ರಿಂದ ಕೂಡ ನಮ್ಮ ಚಕ್ರಾಸನ್ ಬ್ಯಾಲೆನ್ಸ್ ಮಾಡ್ಕೋಬಹುದು. ಕ್ರಿಸ್ಟಲ್ಸ್ ಅನ್ನ ಹಾಕೊಳ್ಳೋದ್ರಿಂದ ನಮ್ಮ ಚಕ್ರಸನ್ನ ಬ್ಯಾಲೆನ್ಸ್ ಮಾಡ್ಕೋಬಹುದು. ಸೊ ಇದ್ರ ಬಗ್ಗೆ ಕಂಪ್ಲೀಟ್ ಡೀಟೇಲ್ ಆಗಿ ನಿಮ್ಗೆ ಕಲಿಯಕ್ ಇಂಟ್ರೆಸ್ಟ್ ಇದೆ, ಆರಾ ಬಗ್ಗೆ ಕಲಿಯಕ್ ಇಂಟ್ರೆಸ್ಟ್ ಇದೆ, ಕರ್ಮ ಅಂಡ್ ಕಾರ್ಡ್ ಕಟಿಂಗ್ ಬಗ್ಗೆ ಕಲಿಯಕ್ ಇಂಟ್ರೆಸ್ಟ್ ಇದೆ, ಏಂಜಲ್ಸ್ ಬಗ್ಗೆ ಕಲಿಯಕ್ ಇಂಟ್ರೆಸ್ಟ್ ಇದೆ, ಕಾರ್ಡ್ ರೀಡಿಂಗ್, ಜಸ್ಟ್ ಕಾರ್ಡ್ಸ್ ಅನ್ನ ಸ್ಪ್ರೆಡ್ ಮಾಡಿ ನಮ್ಮ ಫ್ಯೂಚರ್ ಬಗ್ಗೆ ಡಿಸಿಷನ್ಸ್ ನಾವು ತಗೋಬೇಕು ಅಂದ್ರೆ ಹೇಗ್ ಮಾಡಬಹುದು ಅನ್ನೋದು ಅರ್ಥ ಮಾಡ್ಕೊಳ್ಳೋಕೆ ನಿಮ್ಗೆ ಇಂಟ್ರೆಸ್ಟ್ ಇದೆ, ಸಿಂಬಲ್ಸ್ ಅನ್ನ ಹೇಗೆ ಡ್ರಾ ಮಾಡಬೇಕು, ಅಫರ್ಮೇಶನ್ ಅಂದ್ರೆ ಏನು, ಗ್ರಾಟಿಟ್ಯೂಡ್ ಹೆಂಗೆ ನಾವು ತೋರಿಸ್ಬೇಕು. ಸೊ ಎಕ್ಸಾಂಪಲ್, ನಾನು ಒಂದು ಗಿಫ್ಟ್ ನಿಮ್ಗೆ ಕೊಡ್ತೀನಿ. ಆ ಗಿಫ್ಟ್ ನೋಡಿದ ತಕ್ಷಣ ಇದೇನ್ ಚೆನ್ನಾಗಿಲ್ಲ, ಈ ಕಲರ್ ನನ್ನ ಹತ್ರ ಆಲ್ರೆಡಿ ಐತೆ. ಸಪೋಸ್ ನೀವು ಈ ತರ ಅಂದ್ರೆ ನಂಗೆ ಏನ್ಸುತ್ತೆ, ಇನ್ಮೇಲೆ ಇವಳಿಗೆ ಏನು ಕೊಡೋದು ಬೇಡ, ಏನ್ ಕೊಟ್ರು ಇವರಿಗೆ ಖುಷಿ ಇಲ್ಲ. ಅದೇ ರೀತಿ ಸಪೋಸ್ ನಾನು ಒಂದು ಗಿಫ್ಟ್ ಕೊಟ್ಟಾಗ, ವಾವ್ ಥ್ಯಾಂಕ್ ಯು ಸೋ ಮಚ್, ಈ ತರ ನಂಗೆ ಬೇಕಿತ್ತು, ಇದನ್ನ ಡೆಫಿನೆಟ್ಲಿ ನಂಗೆ ತುಂಬಾ ಇಷ್ಟ ಆಯ್ತು, ನಾನು ಇದನ್ನ ರೆಗ್ಯುಲರ್ ಆಗಿ ಯೂಸ್ ಮಾಡ್ತೀನಿ, ಈ ರೀತಿ ಹೇಳಿದ್ರೆ ನೆಕ್ಸ್ಟ್ ಟೈಮ್ ನಾನು ಏನ್ ಮಾಡ್ತೇನೆ, ಎಷ್ಟು ಖುಷಿ ಪಟ್ಲು, ಇನ್ನೊಂದು ಗಿಫ್ಟ್ ಕೊಡ್ತೀನಿ, ಇನ್ನೊಂದು ಗಿಫ್ಟ್ ಕೊಡ್ತೀನಿ, ಇನ್ನೊಂದು ಗಿಫ್ಟ್ ಕೊಡ್ತೀನಿ. ಇದೇ ರೀತಿ ಯೂನಿವರ್ಸ್ ಅಥವಾ ದೇವರು, ಎನಿ ಹೈಯರ್ ಎನರ್ಜಿ ನಮ್ಮ ಜೀವನದಲ್ಲಿ ಸೋ ಮೆನಿ ಥಿಂಗ್ಸ್ ನಮ್ಗೆ ಕೊಟ್ಟಿದ್ದಾರೆ. ದುಡ್ಡು ಇರಬಹುದು, ರಿಲೇಶನ್ಶಿಪ್ ಇರಬಹುದು, ನಮ್ಗೆ ಹೆಲ್ತ್ ಇರಬಹುದು, ನಮ್ಗೆ ಗಾಡಿ ಇರ್ಬೋದು, ಮನೆ ಇರ್ಬೋದು, ಸೋ ಮೆನಿ ಥಿಂಗ್ಸ್. ಬಟ್ ನಾವ್ ಅದನ್ನ ನೋಡ್ತಾ ಇಲ್ಲ, ಅದಕ್ಕೆ ಥ್ಯಾಂಕ್ ಯು ಹೇಳ್ತಾ ಇಲ್ಲ. ನಾವೇನ್ ಮಾಡ್ತಾ ಇದೀವಿ, ಇರ್ಲಾರ್ದನ್ನ ನೋಡ್ತಾ ಇದ್ವಿ. ಅವಳ ಹತ್ರ ಅದಿದೆ, ಇದ್ ನನ್ನ ಹತ್ರ ಇಲ್ಲ, ಅವ್ರ ಹತ್ರ ಅದಿದೆ, ಇದ್ ನನ್ನ ಹತ್ರ ಇಲ್ಲ. ಸೊ ಇರ್ಲಾರ್ದನ್ನ ನೋಡಿ ಇದ್ದಿದ್ದಕ್ಕೆ ವ್ಯಾಲ್ಯೂ ಕೊಡ್ತಾ ಇಲ್ಲ, ಇದ್ದಿದ್ದಕ್ಕೆ ಗ್ರಾಟಿಟ್ಯೂಡ್ ಕೊಡ್ತಾ ಇಲ್ಲ. ಸೊ ಫಸ್ಟ್ ನಮ್ಮ ಲೈಫಲ್ಲಿ ಏನೇನ್ ಬೇಕು, ಏನೇನ್ ಇದೆ, ಅದಕ್ಕೆ ಗ್ರಾಟಿಟ್ಯೂಡ್ ಅನ್ನ ತೋರಿಸೋದು ಇಸ್ ವೆರಿ ಇಂಪಾರ್ಟೆಂಟ್. ಅದನ್ನ ಹೇಗ್ ತೋರಿಸ್ಬೇಕು, ಎವ್ರಿಥಿಂಗ್, ಅಫರ್ಮೇಶನ್ಸ್ ಹೇಗ್ ಮಾಡ್ಬೇಕು, ಕ್ರಿಸ್ಟಲ್ಸ್ ಅನ್ನ ಗ್ರಿಡ್ಸ್ ಹೇಗ್ ಮಾಡ್ಬೇಕು, ಇದೆಲ್ಲ ಕಲಿಯಕ್ ನಿಮ್ಗೆ ಇಂಟ್ರೆಸ್ಟ್ ಇದೆ ಅಂದ್ರೆ ವೆರಿ ಸೂನ್ ನಾನು ಕನ್ನಡದಲ್ಲಿ ಲೈವ್ ಕ್ಲಾಸಸ್ ಮಾಡಕ್ ಸ್ಟಾರ್ಟ್ ಮಾಡ್ತೀನಿ. ಎನಿಬಡಿ ಹೂ ಇಸ್ ಇಂಟ್ರೆಸ್ಟೆಡ್, ನಾನು ಇವಾಗ ಫಸ್ಟ್ ಮಂಡೇ ಈವ್ನಿಂಗ್ 7 o'clock, ಬರೋ ಮಂಡೇ, ನಾಳೆ ಬಿಟ್ಟು ನಾಡ್ದು ಅಂದ್ರೆ ಸಂಡೇ ಬಿಟ್ಟು ನೆಕ್ಸ್ಟ್ ಮಂಡೇ ವಿ ವಿಲ್ ಹ್ಯಾವ್ ಚಕ್ರ ಬ್ಯಾಲೆನ್ಸಿಂಗ್ ಕ್ಲಾಸ್. ಸೊ ಎನಿಬಡಿ ಹೂ ಇಸ್ ಇಂಟ್ರೆಸ್ಟೆಡ್ ಡೆಫಿನೆಟ್ಲಿ ಚಕ್ರ ಬ್ಯಾಲೆನ್ಸಿಂಗ್ ಕ್ಲಾಸಿಗೆ ಜಾಯಿನ್ ಆಗಬಹುದು, ಅದ್ರ ಬಗ್ಗೆ ಅರ್ಥ ಮಾಡ್ಕೋಬಹುದು. ಅಂಡ್ ಆಫ್ ಕೋರ್ಸ್ ಈ ಕ್ಲಾಸ್ ಆದ್ಮೇಲೆ ಎನಿ ಡೌಟ್ಸ್ ಇದ್ರ ಬಗ್ಗೆ ಇದೆ ಅಂತ ಅಂದ್ರೆ ಕೇಳ್ಕೊಳ್ಳಿ. ಅಂಡ್ ದೆನ್ ಫ್ರಮ್ ದೇರ್ 1 by 1 ಇಂಗ್ಲಿಷ್ ಅಲ್ಲಿ ಎಲ್ಲಾ ಕ್ಲಾಸಸ್ ಮಾಡಿ ನೀವು ಒಂದು ಹೀಲರ್ ಆಗಿ ಫಸ್ಟ್ ನಿಮ್ಮ ಲೈಫ್ ಅನ್ನ ಹೀಲ್ ಮಾಡ್ಕೊಳ್ಳಿ, ಆಮೇಲೆ ಬೇರೆಯವ್ರಿಗೆ ಲೈಫ್ ಅನ್ನ ಹೀಲ್ ಮಾಡಿ. ಅಂಡ್ ಇಫ್ ನಿಮ್ಗೆ ಇದು ಇಷ್ಟ ಆಯ್ತು ಅಂದ್ರೆ ಯು ಕ್ಯಾನ್ ಟೇಕ್ ಇಟ್ ಅಪ್ ಆಸ್ ಅ ಪ್ರೊಫೆಷನ್ ಆಲ್ಸೋ. ಇನ್ನೊಬ್ಬರನ್ನ ಹೀಲ್ ಮಾಡೋದು ಹೇಗೆ ಅಂತ ಕಲ್ಕೊಂಡು ಈ ಟೆಕ್ನಿಕ್ ಅನ್ನ ಯು ಕ್ಯಾನ್ ಯೂಸ್ ಫಾರ್ ಅದರ್ಸ್ ಆಲ್ಸೋ. ಸೊ ಇವಾಗ ಐ ಥಿಂಕ್ ನಾನು ಸಾಕಷ್ಟು ಮಾತಾಡಿದ್ದೀನಿ. ನೀವು ಎನಿ ಕೈಂಡ್ ಆಫ್ ಡೌಟ್ಸ್ ಇದ್ರೆ ಆರಾಮಾಗಿ ಕೇಳಿ, ಅಂಡ್ ವಿ ವಿಲ್ ಡೆಫಿನೆಟ್ಲಿ ಟೇಕ್ ಇಟ್ ಫಾರ್ವರ್ಡ್.